ಜ್ಯೋತಿರ್ಮಯಿ ಜೇಡಿ ಅಂತ. ನೀವಾಗಲೇ ಮುಂದೆ ಬಂದು ಪಾಡ್ಕಾಸ್ಟ್ ನೋಡಿದ್ರೆ ನೀವು ನೋಡಿರ್ತೀರಿ. ನಾವು ಲಾಸ್ಟ್ ಎಪಿಸೋಡ್ ಅನ್ನು ಫೀಚರ್ ಮಾಡಿದ್ವಿ. ಒಂದು 25-27 ಸಾವಿರ ವ್ಯೂಸ್ ಒಂದು 10 ದಿವಸದಲ್ಲೇ ಬಂದಿದೆ. ಅದಕ್ಕೆ ತುಂಬಾ ಜನ ಅದ್ರ ಜೊತೆ ಕನೆಕ್ಟ್ ಮಾಡ್ಕೊಂಡು ಕೂಡ ನಾನು ಕೇಳಿದ ತಕ್ಷಣ ಅವರು ಎಲ್ಲ ಬಂದು ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಅವರು ತುಮಕೂರು ಹತ್ರ ಒಂದು ಹಮ್ಮಸಂದ್ರ ಅಂತ ಒಂದು ಹಳ್ಳಿಯಿಂದ ಬಂದಿರೋದು. ಹೈವ್ ಮೈಂಡ್ಸ್ ಅಂತ ಒಂದು ಇಂಡಿಯಾಸ್ ಒನ್ ಆಫ್ ದ ವೆರಿ ಲಾರ್ಜೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸೀಸ್ ಬಿಲ್ಡ್ ಮಾಡಿ ಅದನ್ನ ಎಕ್ಸಿಟ್ ಮಾಡ್ಕೊಂಡು ಹೋಗೋದು. ಥ್ಯಾಂಕ್ ಯು. ಈಗ ಮುಂದಿನ ಒಂದು 25 ನಿಮಿಷ ಮಾತಾಡ್ತಾರೆ. ನೋಡೋಣ, ತಗೊಳ್ಳೋಣ, ಒಂದು 2 ಕ್ವಶನ್ ಕನ್ಫರ್ಮ್ ತಗೊಳ್ಳೋಣ. ಆಮೇಲೆ ಅವ್ರು ಇರ್ತಾರೆ ಸುಮಾರು ಮುಗಿಯೋವರೆಗೂ ಅವಾಗ ಮಾತಾಡೋಣ. ಸೊ ಹೈ ಮೈಂಡ್ಸ್ ಇಂದ ಇಲ್ಲಿ ನನ್ನ ಕೊಲಿಗೊಬ್ಬರು ವೇಣು ದಯವಿಟ್ಟು ನಿಂತ್ಕೋಬೇಕು, ಜಸ್ಟ್ ಸೊ ದಟ್ ಎವ್ರಿಬಡಿ ನೋಸ್. ಯಾಕೆಂದರೆ ನೆಟ್ವರ್ಕಿಂಗ್ ಇದು ಮಾರ್ಕೆಟಿಂಗ್ ವಿಠಲ್ ಅವರು ಆಲ್ರೆಡಿ ಹೇಳ್ದಂಗೆ ಗೋ ಟು ಮಾರ್ಕೆಟಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಇಟ್ಸ್ ಈಗ ಆಲ್ಮೋಸ್ಟ್ ಸುಮಾರು ಕಂಪ್ನಿಗಳು ಫಂಡಿಂಗ್ ಸಿಕ್ಕಿ ಕೂಡ, ಅಂದರೆ ಸಕ್ಸಸ್ ರೇಟು ವೆಂಚರ್ ಕ್ಯಾಪಿಟಲ್ದು ನಮಗೆ ಗೊತ್ತಿದೆ. ಏನಾಗುತ್ತೆ ಅಂದರೆ ಇದು ಟ್ರ್ಯಾಕ್ಷನ್ನು ಎಲ್ಲ ವ್ಯಾಲಿಡೇಟ್ ಆಗಿರುತ್ತೆ. ಗೋ ಟು ಮಾರ್ಕೆಟಲ್ಲಿ ಯೂಶಲಿ ಒಂದು ಇಮಿಡಿಯೇಟ್ಲಿನೇ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇ ವಿಲ್ ಥಿಂಕ್, ಅಂದರೆ ಫೌಂಡರ್ಸ್ ಯೂಶಲಿ ತುಂಬ ದೇ ಲವ್ ದೇರ್ ಐಡಿಯಾ, ರೈಟ್? ಸೊ ಯೂಶಲಿ ದ ಮಾರ್ಕೆಟ್ ಇಸ್ ಅ ಮಿರರ್ ಫಾರ್ ಯು. ಅದನ್ನು ನಾನಿವತ್ತು ಹೊರಡ್ಬೇಕಾದ್ರೆ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಿಂತ್ಕೊಂಡೇ ಬರೋದು. ಓಕೆ, ಜಸ್ಟ್ ಒನ್ ಆಫ್ ಅದು ಮಾರ್ಕೆಟ್ ಹೇಳ್ತಾ ಇರುತ್ತೆ. ಯು ಹ್ಯಾವ್ ಟು ಸೀರಿಯಸ್ಲಿ ಲಿಸನ್ ವಿತೌಟ್ ಈಗೋ, ರೈಟ್? ಸೊ ಐ ವಾಸ್ ವೆರಿ ಲಕ್ಕಿ. ಹೈ ಮೈಂಡ್ಸಲ್ಲಿ ವಿ ವರ್ಕ್ ವಿತ್ ಅ ಲಾಟ್ ಆಫ್ ಫೌಂಡರ್ಸ್. ಸೊ ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲದೂ ಕೂಡ ವರ್ಕಿಂಗ್ ವಿತ್ ವೆರಿ ಅರ್ಲಿ ಸ್ಟೇಜ್ ಫೌಂಡರ್ಸ್. ನಾನು ಪಾಡ್ಕಾಸ್ಟಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಬಿಗ್ ಬ್ಯಾಸ್ಕೆಟ್, ಮೊಬಿಕ್ವಿಕ್ ಎಲ್ಲರೂ 10 ಜನ 20 ಜನ ಇದ್ರಷ್ಟೇ ಅವಾಗ. ಸೊ ಇಟ್ ಈಸ್ ಅ ವೆರಿ ಅರ್ಲಿ ಸ್ಟೇಜಲ್ಲಿ ಎಂಗೇಜ್ ಮಾಡಿದ್ರಿಂದ ಐ ಥಾಟ್ ಐ ಕ್ಯಾನ್ ಡೆಲಿವರ್ ದಿಸ್ ಸೆಷನ್ ವಿತ್ ಮೈ ಎಕ್ಸ್ಪೀರಿಯನ್ಸ್, ರೈಟ್? ಸೊ ನೆಟ್ವರ್ಕಿಂಗ್ ಸೆಷನಲ್ಲಿ ವೇಣು ಇಸ್ ಆಲ್ಸೋ ಅವೈಲಬಲ್. ಹಿ ಹ್ಯಾಸ್ ವರ್ಕ್ಡ್ ವಿತ್ ಮೀ ಫಾರ್ ಮೋರ್ ದೆನ್ 16 years. So you can also work with. So to start with this session, what should a business idea achieve? Right? And, don't think of it as founder success. The business is more important than anybody, including the founder, right? So the business idea is to find and solve for market opportunities. Even whatever is making money is an economic factor, ವಿಚ್ ಈಗ ಸುಮಾರು ಕಂಪ್ನಿಗಳು ಈಗ ಸೋನಿ, ರೈಟ್, 1945 ಸ್ಟಾರ್ಟ್ ಆಗಿರೋ ಕಂಪ್ನಿ, ರೈಟ್, ವರ್ಲ್ಡ್ ವಾರ್ ಟೈಮಲ್ಲಿ. ಜಾನ್ಸನ್ ಆ್ಯಂಡ್ ಜಾನ್ಸನ್, ಈ ಸುಮಾರು ಕಂಪ್ನಿಗಳು ದೇ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ 70-80 years. ಸೊ ದ ಕೋರ್ ಥಿಂಗ್ ಈಸ್ ಟು ಫೈಂಡ್ ಆ್ಯಂಡ್ ಸಾಲ್ವ್ ಫಾರ್ ಮಾರ್ಕೆಟ್ ಆಪರ್ಚುನಿಟೀಸ್, ರೈಟ್? ಸೊ ಎವ್ರಿಥಿಂಗ್ ಎಲ್ಸ್ ಇಸ್ ಸೆಕೆಂಡ್ರಿ. ಮೇಕಿಂಗ್ ಮನಿ ವೆನ್ ಯು ಆರ್ ಥಿಂಕಿಂಗ್ ಆಫ್ 6 decades, ಒಂದು 70 ವರ್ಷ 80 ವರ್ಷ ಮಾತಾಡಬೇಕಾದ್ರೆ ಐ ಥಿಂಕ್ ಮೇಲೆ ಕೆಳಗಡೆ ಎಲ್ಲ ಹೋಗ್ತಾ ಇರುತ್ತೆ. ಸೊ ದ ಕೋರ್ ಥಿಂಗ್ ಇಸ್ ವಾಟ್ ಐ ಬಿಲೀವ್, ರೈಟ್? ನೆಕ್ಸ್ಟ್, ಸೊ ಇಲ್ಲಿ ಕೂತಿರೋರು ಸುಮಾರು ಜನ ಫೌಂಡರ್ಸ್ ಅಂತ ನೋಡಿದೆ ನಾನು. ವಸಂತ್ ಒಂದು ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ರು. ಸೊ ನಿಮ್ಮ ಬಿಸ್ನೆಸ್ಸು ಮೈಟ್ ಫಾಲ್ ಇನ್ ಟು ಒನ್ ಆಫ್ ದೀಸ್ ಥಿಂಗ್ಸ್. ನಾನು ಸುಮ್ಮನೆ ಎಕ್ಸಾಂಪಲಲ್ಲಿ ಬರೆದಿದ್ದೀನಿ. ನಾನು ಮಾರ್ಕೆಟಿಂಗ್ ಪರ್ಸನ್ ಆಗಿರೋದ್ರಿಂದ ಐ ಆಮ್ ನಾಟ್ ಡಿಫೈನಿಂಗ್ ಇಟ್ ಬೈ B2B, B2C. ಐ ಆಮ್ ಡಿಫೈನಿಂಗ್ ಇಟ್ ಬೈ ವಾಟ್ ಆರ್ ಯು ಸಾಲ್ವಿಂಗ್. ಈಗಿನ್ನೂ ಹೇಳ್ದಂಗೆ ಫೈಂಡ್ ಆ್ಯಂಡ್ ಸಾಲ್ವ್ ಫಾರ್ ಮಾರ್ಕೆಟ್ ಆಪರ್ಚುನಿಟೀಸ್. ನಾವು ಈದರ್ ಯು ಆರ್ ಸಾಲ್ವಿಂಗ್ ಫಾರ್ ಇಂಪಲ್ಸ್ ಬೈ. ಈಗ ಸುಮಾರು ಬಿಸ್ನೆಸ್ ಐಡಿಯಾಗಳು ಈವನ್ ಶಾರ್ಕ್ ಟ್ಯಾಂಕಲ್ಲಿ ಬರೋ ಅಂಥವು ಅರ್ಧ ಪ್ರಾಡಕ್ಟ್ಸ್ ಇಂಪಲ್ಸ್ ಬೈಯಲ್ಲಿರುತ್ತೆ. ಇಟ್ಸ್ ವೆರಿ ಫ್ಯಾಸಿನೇಟಿಂಗ್. ಯಾಕೆಂದರೆ ಇಟ್ ಹ್ಯಾಸ್ ದಟ್ ಜಾಸ್ ಇನ್ ಇಟ್, ರೈಟ್? ಲೈಕ್ ಒಂಥರ ಏನೋ ನೋಡಿದ್ರೆ ಏನೋ ಕುತೂಹಲ ಎಲ್ಲ ಬರುತ್ತೆ ಅದರಲ್ಲಿ. ಇಟ್ ಮೈಟ್ ಆರ್ ಮೈಟ್ ನಾಟ್ ಬಿ ಸಾಲ್ವಿಂಗ್ ಎ ಬಿಗ್ ಪ್ರಾಬ್ಲಮ್. ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಸ್ಮಾಲ್ ಸೆಟ್ ಆಫ್, ಏನೋ ಒಂದು ಸಿಟಿನಲ್ಲಿ ಇಷ್ಟು ಜನಕ್ಕೆ ಮಾತ್ರ ಅದಿರುತ್ತೆ, ಆ ಥರ. ಸೊ ಸುಮಾರು D2C ಪ್ರಾಡಕ್ಟ್ಸು. ನಾನು ಪರ್ಪಸ್ಫುಲಿ ಇಲ್ಲಿ FMCG ಅಂತ ಬರೆದಿಲ್ಲ. ಡೈರೆಕ್ಟ್ ಟು ಕನ್ಸ್ಯೂಮರ್ ಪ್ರಾಡಕ್ಟ್ಸು ಸುಮಾರು ಸಕ್ಸಸ್ಫುಲ್ ಪ್ರಾಡಕ್ಟ್ಸ್ ಆರ್ ಆಲ್ಸೋ ದೇರ್, ರೈಟ್? ಲೈಕ್ ಈಗ ಮೊಬೈಲ್ ರೀಚಾರ್ಜ್ ಇವೆಲ್ಲ ಎಸೆನ್ಷಿಯಲ್ ಪ್ರಾಡಕ್ಟ್ಸ್. ಸೊ D2Cನಲ್ಲಿ ಯೂಶಲಿ ಕ್ಲಿಕ್ ಆ್ಯಂಡ್ ಬೈ ಇರುತ್ತೆ, ಎಮೋಷ್ನಲ್ ಅಪೀಲ್ ಇರುತ್ತೆ. ಇಲ್ಲಿ ಗೋ ಟು ಮಾರ್ಕೆಟ್ ನಿಮಗೆ ಬಿಗಿನಿಂಗಲ್ಲಿ ಚೆನ್ನಾಗಿ ಅನ್ನಿಸ್ಬೋದು, ಏಕೆಂದರೆ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಮತ್ತು ಇಮಿಡಿಯೇಟ್ಲಿ ಒಂದು ಅಫ್ಲುಯೆಂಟ್ ಕ್ರೌಡ್ ಇರ್ಬೋದು, ಅಥವಾ ಸ್ಪೆಸಿಫಿಕ್ ಏನೋ ಒಂದು ವೆಯ್ಟ್ ಲಾಸಿಗೆ ಏನೋ ಪ್ರಾಡಕ್ಟ್ ಮಾಡ್ತೀರಾ. ಅಫ್ಕೋರ್ಸ್ ಎಷ್ಟೊಂದು ಜನಕ್ಕೆ ವೆಯ್ಟ್ ಲಾಸ್ ಇಸ್ ಅ ಬಿಗ್ ಬರ್ನಿಂಗ್ ಪ್ರಾಬ್ಲಮ್. ಅವರು ಇಮಿಡಿಯೇಟ್ ದೆ ವಿಲ್ ಸೇ ತುಂಬ ಚೆನ್ನಾಗಿದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಹೌ ಟು ಸ್ಕೇಲ್ ಬಿಯಾಂಡ್ ಇಟ್.
So this is where the go-to-market for D2C businesses have to go beyond the visual and emotional appeal for a large-scale thing. Intent solver ಅಲ್ಲಿ ಈವನ್ ಅಂದರೆ ಡೈರೆಕ್ಟ್ ಟು ಕನ್ಸ್ಯೂಮರ್ ಬಿಸ್ನೆಸಸ್ ಕೂಡ ಬರ್ಬೋದು. ಅಂದರೆ ಒಂದೇನಾದರೂ ಪ್ರಾಬ್ಲಮ್, ಈಗ ಎಜುಕೇಷನ್ ಆ ಥರ ಸರ್ವಿಸಸ್ ನಾನು ಇಲ್ಲಿ ಪುಟ್ ಇಟ್ ಇನ್ ಯುಟಿಲಿಟಿ, ಬಟ್ ಇಟ್ ವಿಲ್ ಬಿ ಮೋರ್ ಲೈಕ್ ಈಗ ಫಿನ್ಟೆಕ್, ಈಗ ಮೊಬೈಲ್ ರೀಚಾರ್ಜ್, ಆ ಥರದ್ದು ಬಿಸ್ನೆಸಸ್ ಎಲ್ಲ ಸುಮಾರು ಅಲ್ಲಿ ಬರುತ್ತೆ. ವೇರ್ ನೀವು ಏನೋ ಒಂದು ಸ್ಪೆಸಿಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀರಾ, ಅದು ಯಾವ ರೀತಿ ಅದು ಬೇರೆ ಪ್ರಾಡಕ್ಟ್ಸ್ಗಿಂತ ಬೆಟರ್ ಆಗಿದೆ ಅಂತ ಹೇಳಿದ್ರೆ ಯೂಶಲಿ ಅದನ್ನು ತಿಳ್ಕೊಂಡು ಜನ ದೇ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್, ರೈಟ್? ಸೊ ದ ಗೋ ಟು ಮಾರ್ಕೆಟ್ ಈಸ್ ವೆರಿ ಫೋಕಸ್ಡ್ ಆನ್ ಎಜುಕೇಷನ್. ಅವ್ರಿಗೆ ಅದ್ರ ಬಗ್ಗೆ ನೀವು ಕರೆಕ್ಟಾಗಿ ತಿಳಿಸಿದ್ರೆ ಇಟ್ ಯೂಶಲಿ ಅಡಾಪ್ಷನ್ ವಿಲ್ ಬಿ ದೇರ್. ಯುಟಿಲಿಟಿ ಸರ್ವಿಸಸಲ್ಲಿ ಇನ್ಫ್ಯಾಕ್ಟ್ ಅವರೇ ಕೇಳ್ತಾ ಇರ್ತಾರೆ, ಈಗ ನಾನು ರೀಚಾರ್ಜ್ ಮಾಡಬೇಕು ಎಲ್ಲಿ ಮಾಡೋಕ್ಕಾಗತ್ತೆ, ಅಥವಾ ಈಗ ಈವನ್ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಈ ಭೂಮಿ ಅದು ಇದು, ಐ ಡೋಂಟ್ ಥಿಂಕ್ ಇಟ್ ನೀಡ್ಸ್ ಮಾರ್ಕೆಟಿಂಗ್, ಇಟ್ಸ್ ಅ ಬಿಗ್ ಪ್ರಾಬ್ಲಮ್. ನೀವು ಅಲ್ಲಿ ಹೋಗಿ ನೀವು ಅದು ಎಷ್ಟೇ ವೆಬ್ಸೈಟ್ ಅರ್ಧ ಟೈಮ್ ವರ್ಕ್ ಆಗಲ್ಲ, ಏನೋ ಮ್ಯೂಟೇಷನ್ ರೆಕಾರ್ಡ್ ಯಾರು ತೆಗ್ದಿದ್ದೀರಾ, ಅದೊಂದು 5 ದಿನ ಆದಮೇಲೆ ಬರುತ್ತೆ. ಏನೋ ಅಂದರೆ ನೀಟಾಗಿ ಫುಲ್ಲು ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಬಟ್ ಕಾಯ್ತೀರಾ, ನೋ ಪ್ರಾಬ್ಲಮ್, ಎಲ್ಲ ಅದು ಹೆಂಗಿದ್ರು. ಸೊ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ವಿಚ್ ಆರ್ ಇನ್ ಯುಟಿಲಿಟಿ, ರೈಟ್? ಅದರಲ್ಲಿ ಒಂದು ಸ್ವಲ್ಪ ಟ್ರಸ್ಟ್ ಆ್ಯಂಡ್ ರಿಲಯಬಿಲಿಟಿ ಅಷ್ಟೇ. ಯಾರೋ ಥರ್ಡ್ ಪಾರ್ಟಿ ಮಾಡೋಕ್ಕೋದ್ರೆ ಅದು ವರ್ಕ್ ಆಗಲ್ಲ. ಕರ್ನಾಟಕ ಗೌರ್ಮೆಂಟ್ ಹಾಕಿರೋದ್ರಿಂದ ಅದು ವರ್ಕ್ ಆಗ್ತಾ ಇದೆ. ಸುಮಾರು ಕಂಪ್ನಿಗಳು ಆ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಆ ಟ್ರಸ್ಟ್ ಬರೋವರೆಗೂ ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್, ರೈಟ್? ಸೊ ಈ ಥರ ಎಕ್ಸಾಂಪಲ್ಸು. ಎಂಟರ್ಪ್ರೈಸಲ್ಲಿ ಪ್ರಾಬ್ಲಮ್ ಸೊಲ್ಯೂಷನ್ ಬಟ್ ವೆರಿ ಕಸ್ಟಮೈಸ್ಡ್, ಇನ್ಕ್ಲೂಡಿಂಗ್ ಹೈ ಮೈಂಡ್ಸ್ ಫಾಲ್ಸ್ ಇನ್ ಟು ದಟ್ ಕ್ಯಾಟಗರಿ. ಲಾಂಗ್ ಸೇಲ್ ಸೈಕಲ್ ಇರುತ್ತೆ. ಆ್ಯಸ್ ಎ ಫೌಂಡರ್ ಫಾರ್ ಯು ದ ಗೋ ಟು ಮಾರ್ಕೆಟ್ ಈಸ್, ವಿಠಲ್ ಅವ್ರು ಹೇಳ್ದಂಗೆ ಫೀಟ್ ಆನ್ ಏನು ಹೇಳಿದ್ರಿ, ಫೀಟ್ ಆನ್ ಸ್ಟ್ರೀಟ್. ಹಿ ಹಿಮ್ಸೆಲ್ಫ್ ವೆಂಟ್ ಆ್ಯಂಡ್ ಮೆಟ್. ಇನ್ಫ್ಯಾಕ್ಟ್ ಅವ್ರ ಫೌಂಡರ್ಗೆ ಅದು ನೀಟಾಗಿ ಗೊತ್ತಾಗೋವರೆಗೂ ಐ ಥಿಂಕ್ ಇಟ್ ಈಸ್ ಸೇಲ್ಸ್ ಶುಡ್ ಬಿ ಲೆಡ್ ಬೈ ದ ಫೌಂಡರ್. ಅವ್ರು ದುಡ್ಡು ಬಂದುಬಿಡ್ತು ಅಂತ ಸೇಲ್ಸ್ ಪರ್ಸನ್, ಯು ಆರ್ ದ ಸೇಲ್ಸ್, CEO ಈಸ್ ದ ಸೇಲ್ಸ್, ಪ್ರೈಮರಿ ಸೇಲ್ಸ್ ಇನ್ ಎಂಟರ್ಪ್ರೈಸ್ ಬಿಲ್ಡ್, ರೈಟ್? ಸ್ವಲ್ಪ ಟೆಕ್ ಸೊಲ್ಯೂಷನ್ಸ್ ಇದ್ದರೆ ಅದು ಬೇರೆ ವಿಷಯ, ದೆನ್ ಯುವರ್ ಪ್ರಾಡಕ್ಟ್ ಈಸ್ ಸೆಲ್ಲಿಂಗ್ ಇಟ್ ಸೆಲ್ಫ್, ಬಟ್ ಅದರ್ವೈಸ್ ದಿಸ್ ಇಸ್ ದ ಥಿಂಗ್. ಸೊ ಇದು ನಿಮಗೆ ಒಂದು ಹೈ ಲೆವೆಲ್ ಐಡಿಯಾ ಅಷ್ಟೇ. ಯು ಕ್ಯಾನ್ ನೌ ಥಿಂಕ್ ಫಾರ್ ಯುವರ್ ಸೆಲ್ಫ್, ನಿಮ್ಮ ಬಿಸ್ನೆಸ್ ಇದರೊಳಗಡೆ ಎಲ್ಲಿ ಬರ್ಬೋದು ಅಂತ. If it doesn't fall, it will be interesting for me to answer that question at the end. Okay? So, go to market, how exactly are we defining or why are we doing it? Sumar companigalu, of course, lack of capital, investor ದುಡ್ಡು ಸಿಗಲಿಲ್ಲ, ಅಥವಾ team conflicts are also a big reason, right? Team capability conflicts. So, a large set of companies fail because of market readiness or no market. ಅಲ್ಲಿ there is no market, usually investors would have vetted it, but market readiness usually it's not sufficient to ಅದನ್ನು ಪ್ರೂವ್ ಮಾಡೋದಕ್ಕೆ ನೀವು ಸರ್ವೇಸ್ ತೊಗೊಂಬಂದಿರ್ಬೋದು, ಬಟ್ ಲಾರ್ಜ್ ಸ್ಕೇಲಲ್ಲಿ ಅದು ಅಡಾಪ್ಟ್ ಆಗುತ್ತಾ ಅಂತ ಆಲ್ಮೋಸ್ಟ್ ಈವನ್ ಇನ್ವೆಸ್ಟರ್ಸ್ ಕೂಡ ಅದು ಒಂದು ಬೆಟ್, ಇಟ್ ವಿಲ್ ಬಿ ಅ ಬೆಟ್. ಇದು ಇಟ್ ಲುಕ್ಸ್ ಲೈಕ್ ಎನ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಮೇ ಬಿ ಕನ್ಸ್ಯೂಮರ್ ಹ್ಯಾಬಿಟ್ ವಿಲ್ ಚೇಂಜ್. ಈಗ ಕ್ವಿಕ್ ಕಾಮರ್ಸ್ ಬಂದಾಗ ನಾವೇ ಒಂದು ಬಿಗ್ ಬ್ಯಾಸ್ಕೆಟ್ಗೆ ಒಂದು ಸ್ಲೈಡ್ ಮಾಡಿಕೊಟ್ಟಿದ್ವಿ, ನಾನು ಪಾಡ್ಕಾಸ್ಟಲ್ಲಿ ಸ್ವಲ್ಪ ಹೇಳಿದ್ದೀನಿ, ಬಟ್ ಲೇಟರ್ ಇನ್ 2019 ಈಸ್ 10-minute ಡೆಲಿವರಿ ಎ ಫ್ಯಾಡ್ ಆರ್ ಹ್ಯಾಬಿಟ್ ಫಾರ್ಮಿಂಗ್? ದ ಟೈಟಲ್ ಆಫ್ ದಟ್ ಪ್ರೆಸೆಂಟೇಷನ್ ವಾಸ್ ದ್ಯಾಟ್. ಅಲ್ಲಾಗಿರೋದು ಈಗ ಎಲ್ಲರಿಗೂ, ಈಗ ಇಫ್ ಯು ಥಿಂಕ್ ಸಸ್ಟೈನಬಿಲಿಟಿ, ನನಗೇನು ಇಷ್ಟ ಅರ್ಜೆಂಟ, ನನಗಿದು ನಾನು ಇದು ಇಲ್ದಲೇ ಇರ್ಬೋದು ಅಂತ ಅನಿಸುತ್ತೆ, ಬಟ್ ಇಟ್ ಈಸ್ ಹ್ಯಾಬಿಟ್ ಫಾರ್ಮಿಂಗ್, ರೈಟ್? ಸೊ ಅ ಲಾಟ್ ಆಫ್ ಟೈಮ್ಸ್ ನಿಮಗೆ ಅಲ್ಲಿ ದ GTM ಈಸ್ ಅಬೌಟ್ ಚೇಂಜಿಂಗ್ ಕನ್ಸ್ಯೂಮರ್ ಬಿಹೇವಿಯರ್ ಆಲ್ಸೋ ಸಮ್ಟೈಮ್ಸ್, ರೈಟ್? ಸೊ ಅದು ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ಇನ್ವೆಸ್ಟರ್ಸ್ ವಿಲ್ ಬೆಟ್ ಆನ್ ಬಿಸ್ನೆಸಸ್ ವಿಚ್ ಲುಕ್ ಗುಡ್ ಫಾರ್ ದ ಫ್ಯೂಚರ್, ಲೈಕ್ ನಿಯರ್ ಫ್ಯೂಚರ್ ಅನ್ನಂಗೆ, ಇದೇನಾದರೂ ಚೇಂಜ್ ಆಗ್ಬೋದು ಅಂತ. ಸೊ ದೋಸ್ ಆರ್ ದ ಬೆಟ್ಸ್ ದ ವಿಲ್ ಟೇಕ್. ಇಲ್ಲಾಂದರೆ ಎಲ್ಲರೂ FMCG ಕಂಪ್ನಿಗೆ ಇನ್ವೆಸ್ಟ್ ಮಾಡಿರೋರು ಅಲ್ವಾ, ಎಸೆನ್ಷಿಯಲ್ಸಿಗೆ ಅಷ್ಟೇ. ಸೊ ನಾನ್ ಎಸೆನ್ಷಿಯಲ್ಸ್ ಅಥವಾ ಡಿಸ್ಕ್ರಿಷನರಿ ಏನು ನಾವು ಹೇಳ್ತೀವಿ ಅದೆಲ್ಲದು ವಿಲ್ ಫಾಲ್ ಇನ್ ಟು ದಿಸ್. ಸೊ ದೆರ್ ಆರ್ 3 pitfalls ಇನ್ ಮೈ ವ್ಯೂ. ಇದು ನಿಮಗೆ ಜಸ್ಟ್ ರೀಕಾಲ್ಗೋಸ್ಕರ ಈ ಥರ ಬರೆದಿದ್ದೀನಿ. ದೆರ್ ಆರ್ ಲಾಟ್ ಆಫ್ ಅದರ್ ಥಿಂಗ್ಸ್. ಇವತ್ತು ನಮಗೆ ಸಿಗೋ ನೆಕ್ಸ್ಟ್ 15-20 minutesಲ್ಲಿ ಐ ವಿಲ್ ಕವರ್ ದೀಸ್ 3. ಒಂದು ಮಾರ್ಕೆಟ್ ಅಸೆಸ್ಮೆಂಟು. ಮಾರ್ಕೆಟ್ ಅಸೆಸ್ಮೆಂಟ್ ವಿಲ್ ನಾಟ್ ಬಿ ಅಬೌಟ್ ದ ಮಾರ್ಕೆಟ್ ಅಲೋನ್. ಆಲ್ರೆಡಿ ಈಗ ಪ್ರೀವಿಯಸ್ ಟಾಕಲ್ಲಿ ಕನ್ಸ್ಯೂಮರ್ ಬಗ್ಗೆ ತುಂಬ ಕೇಳಿದ್ವಿ. ದಟ್ ಈಸ್ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮಾರ್ಕೆಟ್ ಅಸೆಸ್ಮೆಂಟ್. ಓಕೆ,
this thing is a very core marketing concept where early adopters ಮತ್ತು late adopters ಅಂತ ಕಾನ್ಸೆಪ್ಟ್ ಬರುತ್ತೆ. I will talk in detail about it. GTM is usually in this phase, right? PMF is the product market fit, where exactly founders will make a mistake ಅನ್ನಂಗೆ ಅಲ್ಲಿ ಪೊಸಿಷನಿಂಗ್ ಮತ್ತು ಪ್ರೈಸಿಂಗ್ ಎಲ್ಲದು ಆ ಸೆಕ್ಷನಲ್ಲಿ ಮಾತಾಡೋಣ. ನೆಕ್ಸ್ಟ್, ಸೊ ಇವತ್ತಿನ ನನ್ನ ಟಾಕ್ ವಿಲ್ ಬಿ 0 to 1. ಸುಮಾರು ಜನ ಅರ್ಲಿ ಫೌಂಡರ್ಸ್ ಇರ್ತೀರಾ, ಅರ್ಲಿ ಸ್ಟೇಜ್ ಕಂಪ್ನೀಸ್ ಇರ್ತೀರಾ. ಈವನ್ ಇಫ್ ಯು ಹವ್ ಗಾಟ್ ಅ ಸೀಡ್ ಫಂಡ್, ಇಟ್ ಈಸ್ ಸ್ಟಿಲ್ ವೆರಿ ಅರ್ಲಿ ಸ್ಟೇಜ್. Series B, C is when scale really, investors put in money for scale. ಅಲ್ಲಿವರೆಗೂ GTM ಮಾಡ್ತಾ ಇರೋದು ನೀವು, GTM and PMF, right? Only at Series B or C is when ನಿಮ್ಮದು ಸ್ವಲ್ಪ ಪ್ರೂವನ್ ಬಿಸ್ನೆಸ್. ವಿಟಲ್ ಟಾಕಲ್ಲಿ ಹೇಳ್ದಂಗೆ 10 crore ಕೊಟ್ಟರೆ, ಇನ್ನೂ ಎಕ್ಸ್ಟ್ರಾ ಕೊಟ್ಟರೆ ನೀವು ಇನ್ನೊಂದು ಸಿಟಿ ಲಾಂಚ್ ಮಾಡೋಕ್ಕಾಗುತ್ತಾ, ಎಷ್ಟು ಬೇಗ ಮಾಡ್ತೀರಾ, ಅದು ಬರೋದು ಮಚ್ ಲೇಟರ್, ರೈಟ್? ಸೊ ಐ ವಿಲ್ ಟಚ್ ಅಪಾನ್ ಮಾರ್ಕೆಟ್ ಅಸೆಸ್ಮೆಂಟ್, ಗೋ ಟು ಮಾರ್ಕೆಟ್ ಮತ್ತು ಪೊಸಿಷನಿಂಗ್ ಟ್ರ್ಯಾಪ್ಸ್. So the first one, usually market assessment will be confused with marketing. Okay, I will not talk about any of those. ಆಯಿತಾ, ಈ ಮಾರ್ಕೆಟಿಂಗ್ ಸೆಷನ್ಗೆ ಇವತ್ತು ಟೈಮ್ ಇಲ್ಲ. ಸೊ ಐ ವಿಲ್ ನಾಟ್ ಟಾಕ್ ಅಬೌಟ್ ಚಾನಲ್, ಯಾವ ಚಾನಲ್ ಯೂಸ್ ಮಾಡ್ಬೋದು ಅದು ಇದು ಅಂತ ಸ್ವಲ್ಪ ಇಂಟ್ರಡಕ್ಷನ್ ಕೊಡ್ತೀನಿ. ನೀವು ವಾಟ್ಸ್ಆ್ಯಪ್ ಬಳಸ್ಬೋದಾ ಅಥವಾ ಈ ಕೋರಾ ಅದು ಇದು ಆ ಥರದ್ದು ಏನಾದರೂ ಬರೀಬೋದಾ ಅಂತ. ಬಟ್ ಇಟ್ಸ್ ನಾಟ್ ಮಾರ್ಕೆಟಿಂಗ್. ಮಾರ್ಕೆಟ್ ಅಸೆಸ್ಮೆಂಟ್ ಈಸ್ ಲೈಕ್ ಒನ್ ಪಾರ್ಟ್ ಆಫ್ ದ ವೆರಿ ಬಿಗ್ ಚಂಕ್ ಆಫ್ ಮಾರ್ಕೆಟ್ ಅಸೆಸ್ಮೆಂಟ್ ಈಸ್ ಕನ್ಸ್ಯೂಮರ್ ರೆಡಿ ಫಾರ್ ದ ಪ್ರಾಡಕ್ಟ್. ಇನ್ಫ್ಯಾಕ್ಟ್ ನಾನು ಅದು ಕರೆಕ್ಟ್ ಮಾಡಬೇಕು, ಈಸ್ ಕನ್ಸ್ಯೂಮರ್ ರೆಡಿ ಟು ಪೇ ಫಾರ್ ದ ಪ್ರಾಡಕ್ಟ್, right? Is consumer ready for the product and pay for the product, right? I think he wonderfully captured 4 P's. ಹೇಳ್ತೀರಾ ಯಾರಾದರೂ? Problem, pain, people and pay, right? Price, right? So that is market assessment. Do you have all of these in your pitch or in your statement for your company anta? Right? Is it an existing problem for the customer? Existing very important. Maybe in 20 years ಅಲ್ಲಿ ಇದು ಬೇಕಾಗ್ಬೋದು, ಅಥವಾ ಈವನ್ 2 years ಅಲ್ಲಿ ಬೇಕಾಗ್ಬೋದು. ಅಂದರೆ ವಿ ವರ್ ಅರ್ಲಿ ಫಾರ್ ದ ಮಾರ್ಕೆಟ್ ಅಂತ ಸುಮಾರು ಫೌಂಡರ್ಸ್ ಹೇಳ್ತಾರೆ, ಇನ್ಕ್ಲೂಡಿಂಗ್ ಮೈ ಓನ್ ಫಸ್ಟ್ ಸ್ಟಾರ್ಟಪ್. ವಿ ಆರ್ ವೆರಿ ಅರ್ಲಿ ಫಾರ್ ದ ಮಾರ್ಕೆಟ್ ಅಂತ. ದಟ್ ಈಸ್ ನೋ ಎಕ್ಸ್ಕ್ಯೂಸ್. ಯು ಹ್ಯಾಡ್ ಅ ಚಾಯ್ಸ್. ಯು ಹ್ಯಾಡ್ ಅ ಚಾಯ್ಸ್ ಟು ಪಿಕ್ ಅ ಪ್ರಾಬ್ಲಮ್ ವಿಚ್ ಈಸ್ ರೈಪ್ ಅಟ್ ದಿಸ್ ಟೈಮ್. ಇವಾಗ ಅದು ಬೇಕು ಅಂದಾಗ ಅಷ್ಟೇ, ಆರ್ ಮೇ ಬಿ 6 months ಅಹೆಡ್. ವಿಷನರಿ ಇದ್ದರೆ ಒನ್ year ಅಹೆಡ್. ಇನ್ನೂ 5 ವರ್ಷದಲ್ಲಿ ಇದು ಬೇಕು ಅಂತಂದರೆ ನೀವು ಅದು ಬಿಲ್ಡ್ ಮಾಡೋ ಅಷ್ಟೊತ್ತಿಗೆ ಯು ವಿಲ್ ನಾಟ್ ಬಿ ಏಬಲ್ ಟು ಸರ್ವೈವ್, ಅಲ್ವಾ? ಮತ್ತು ವೆನ್ ಟು ಪ್ರಾಂಪ್ಟ್ ಟು ದ ಕಸ್ಟಮರ್, ವಾಟ್ ಈಸ್ ದ ರೈಟ್ ಟೈಮ್ ಅನ್ನೋದಕ್ಕಿಂತ ಕನ್ಸ್ಯೂಮರ್ಗೆ ಈಗ ನಿಮ್ಮ ಹತ್ರ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರಾಡಕ್ಟ್ ಇರುತ್ತೆ. 9 ಗಂಟೆ ಬೆಳಗ್ಗೆ ನೀವು ಅವರು ಅದನ್ನು ಯೂಸ್ ಮಾಡ್ತಾರೆ ಅಂದ್ಕೊಂಡ್ರೆ ಅವ್ರು ಕೆಲಸ ಮಾಡ್ತಾ ಇಲ್ಲ, ಅಲ್ವಾ? ಕನ್ಸ್ಯೂಮರ್ ಈಸ್ ನಾಟ್ ವರ್ಕಿಂಗ್ ಪ್ರೊಫೆಷನಲ್ ಇನ್ ದಟ್ ಕೇಸ್, ರೈಟ್? ಲೈಕ್ 9 o'clock ಪ್ರೆಟಿ ಮಚ್ ಎವ್ರಿಬಡಿ ಈಸ್ ಗೆಟಿಂಗ್ ರೆಡಿ ಟು ವರ್ಕ್ ಆರ್ ಸಿಟ್ಟಿಂಗ್ ಇನ್ ದ ಕ್ಯಾಬ್ ಅಂತ ನೀವು ಹೇಳ್ಬೋದು. ಬಟ್ ಲೆಟ್ ಅಸ್ ಸೇ ವರ್ಕ್ ಅವರ್ಸಲ್ಲಿ ಅನ್ನಂಗಿದ್ದಾಗ ಯು ನೀಡ್ ಟು ಹ್ಯಾವ್ ದಟ್ ಇನ್ಸೈಟ್. ಕನ್ಸ್ಯೂಮರ್ ಜರ್ನಿನಲ್ಲಿ ಅವರು ಯಾವ ಟೈಮಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರ್ತಾರೆ, ಮತ್ತು ವಾಟ್ ಈಸ್ ದಟ್ ಪೇನ್ ಪಾಯಿಂಟ್, ಆ ಪೇನ್ ಪಾಯಿಂಟ್ ಏನಕ್ಕೆ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ. ಸೊ ಅದನ್ನು ಅರ್ಥ ಮಾಡ್ಕೊಂಡಾಗ, ಈಗ ಇದು ಭೂಮಿದು ವೆಬ್ಸೈಟ್ ಹೇಳಿದೆ, ಅಲ್ಲೇನೋ ಒಂದು ಪರ್ಚೇಸ್ ಆಗ್ತಾ ಇರುತ್ತೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೀತಾ ಇರುತ್ತೆ. ಅಥವಾ ನೀವು ಏನಾದರೂ ಲೋನಿಗೆ ಅಪ್ಲೈ ಮಾಡ್ತಾ ಇರ್ತೀರಾ, ಆ ಟೈಮ್ಗಳಲ್ಲಿ ಅಷ್ಟೇ ಯು ವಿಲ್ ಯೂಸ್ ದಟ್ ಪ್ರಾಡಕ್ಟ್. ಸೊ ಅದನ್ನು ಅರ್ಥ ಮಾಡ್ಕೊಳೋದು ತುಂಬ ನೆಸಸರಿ. ಏನಕ್ಕೆ ಅಂದರೆ ನೀವು ಇಫ್ ಯು ಡೋಂಟ್ ನೋ ವೆನ್ ಇನ್ ದ ಕನ್ಸ್ಯೂಮರ್ಸ್ ಡೇ, ಇನ್ ಅ ಗಿವನ್ ಡೇ, ಇಫ್ ಇಟ್ಸ್ ಎವ್ರಿ ಡೇ ಪ್ರಾಡಕ್ಟ್, ಏನೋ ಒಂದು ಆ್ಯಪ್ ಮಾಡ್ತಾ ಇರ್ತೀರ, ಅದು ಎವ್ರಿ ಡೇ ಪ್ರಾಡಕ್ಟ್ ಆದರೆ ಇನ್ ವಿಚ್ ಅವರ್ ಆಫ್ ದ ಡೇ ಅಥವಾ ಇನ್ ವಾಟ್ ಲೈಫ್ ಸೈಕಲ್ ವಿಲ್ ದ ಕನ್ಸ್ಯೂಮರ್ ಯೂಸ್ ಇಟ್, ರೈಟ್? ಸೊ ದೆನ್ ಯು ಥಿಂಕ್ ಅಬೌಟ್ ದ GTM, ರೈಟ್? ಸೊ ಯು ಮೈಟ್ ಬಿ ಏಬಲ್ ಟು ಕಮ್ ಅಪ್ ವಿತ್ ಅ ಬ್ರಿಲಿಯಂಟ್ ಐಡಿಯಾ, ಏನೋ ಒಂದು ಬಸ್ ಕ್ರಿಯೇಟ್ ಮಾಡ್ತೀನಿ ಅದು ಇದು ಅಂತ. ಬಟ್ ಇಫ್ ಇಟ್ ಡಸಂಟ್ ಅಪೀಲ್ ಟು ದ ಜರ್ನಿ, ಅವ್ರಿಗೇನು ಪೇನ್ ಪಾಯಿಂಟ್ ಇದೆ, ಇಟ್ ವೋಂಟ್ ವರ್ಕ್, ರೈಟ್? ಮತ್ತು ವೇರ್ ಇನ್ ದ ಕನ್ಸ್ಯೂಮರ್ ಜರ್ನಿ ಅದನ್ನು ಕವರ್ ಮಾಡಿದ್ದೀನಿ. ಸೊ ವಿಲ್ ಮೂವ್ ಟು ದ ನೆಕ್ಸ್ಟ್. ಸೊ ಸಿಂಪಲ್ ಕ್ವೆಶನ್ಸ್ ಟು ಆಸ್ಕ್ ಮಾರ್ಕೆಟ್ ರೆಡಿನೆಸ್ಗೆ, ಎಸ್ಪೆಷಲಿ ಫ್ರಮ್ ದ GTM ಲೆನ್ಸ್. ಓಕೆ, ಅವ್ರಿಗೆ ಕನ್ಸ್ಯೂಮರ್ ನೀಡ್ಸ್ ಇಟ್ ಅಂಡ್ ಈಸ್ ಆಲ್ರೆಡಿ ಲುಕಿಂಗ್ ಫಾರ್ ಇಟ್, ದೆನ್ ಯುವರ್ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. ದೇ ಆರ್ ಆಲ್ರೆಡಿ ಲುಕಿಂಗ್ ಫಾರ್ ಇಟ್ ಅಂದರೆ ಎಲ್ಲಿ ಹುಡುಕ್ತಾ ಇರ್ತಾರೆ? ಯೂಶಲಿ ಗೂಗಲ್ ಸರ್ಚಲ್ಲೋ, ರೈಟ್? ಇವಾಗ ಎಲ್ಲರೂ ಆಲ್ಮೋಸ್ಟ್ ಡಿಜಿಟಲ್ ಬಳಸೋದ್ರಿಂದ, ಅಥವಾ ಈವನ್ ಅದರ್ವೈಸ್ ಸಮ್ ಎನ್ಕ್ವೈರಿ ಇಸ್ ಗೋಯಿಂಗ್ ಇನ್ ಸಮ್ ಅದರ್ ಫಾರ್ಮ್, ಯು ಹ್ಯಾವ್ ಟು ಬಿ ಇನ್ ದಟ್ ಪ್ಲೇಸ್,
ಅವರು ಆಲ್ರೆಡಿ ಅದನ್ನು ನೋಡ್ತಾ ಇದ್ದಾರೆ, ಅಥವಾ ಈವನ್ ದೇ ಮೈಟ್ ಬಿ ಗೋಯಿಂಗ್ ಟು ಅ ಮಾರ್ಕೆಟ್ ಆ್ಯಂಡ್ ಲುಕಿಂಗ್ ಫಾರ್ ಇಟ್. ಈಗ ಮೆಡಿಕಲಲ್ಲಿ ಇರ್ಬೋದು, ಹಾಸ್ಪಿಟಲಲ್ಲಿ ಈ ಥರ ಒಂದು ಈಗ ಯಾರೋ ಒಬ್ಬರು ಏನೋ ಯು ಆರ್ ಡೂಯಿಂಗ್ ಸಮ್ ಹೆಲ್ತ್ ಕೇರ್ ಪ್ರಾಡಕ್ಟ್ ಅಂದ್ಕೊಳ್ಳಿ ಫಾರ್ ಕಂಫರ್ಟ್, ಏನೋ ಇಫ್ ಐ ಹ್ಯಾವ್ ಎ ಆರ್ಥೋಪೆಡಿಕ್ ಪ್ರಾಬ್ಲಮ್, ನೀವು ಏನೋ ನನಗೆ ಕನ್ವೀನಿಯನ್ಸ್ಗೋಸ್ಕರ ಮಾಡ್ತಾ ಇರ್ತೀರ, ಅದನ್ನು ಅವರು ಹಾಸ್ಪಿಟಲಲ್ಲಿ ಆಪ್ರೇಷನ್ ಆದಮೇಲೆ ಕೇಳ್ತಾರ, ರೈಟ್? ಸೊ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ದೇರ್. ಅದು B2B ಪ್ರಾಡಕ್ಟ್ ಇರ್ಬೋದು, ಅಂದರೆ B2B ಸೇಲ್ಸ್ ಇರ್ಬೋದು, ಕನ್ಸ್ಯೂಮರ್ ಇಸ್ ಸ್ಟಿಲ್ ಎಂಡ್ ಕನ್ಸ್ಯೂಮರ್. ಸೊ ಯುವರ್ ಡೀಲ್ ಹ್ಯಾಸ್ ಟು ಬಿ ವಿತ್ ದ ಹಾಸ್ಪಿಟಲ್. ಏಕೆಂದರೆ ಅವರು ಆಫ್ಟರ್ ಒನ್ಸ್ ದೇ ಹ್ಯಾವ್ ಡಿಸ್ಚಾರ್ಜ್ ದೇ ಅಕ್ಸೆಪ್ಟ್, ಓ ನನಗಿದು ಪೇಯ್ನ್ 30 ದಿನ ನಾನು ಹಿಂಗೆ ಪೇಯ್ನ್ ತೊಗೋಬೇಕು ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಆರ್ ದೇ ಲುಕಿಂಗ್ ಫಾರ್ ಇಟ್? ಇಫ್ ದೇ ಆರ್ ಲುಕಿಂಗ್ ಅಟ್ ಇಟ್, ಯುವರ್ GTM ಹ್ಯಾಸ್ ಟು ಬಿ ಪ್ರೆಸೆಂಟ್ ಅಟ್ ದಟ್ ಪಾಯಿಂಟ್. ದಿಸ್ ಇಸ್ ದ ಈಸಿಯೆಸ್ಟ್ ಥಿಂಗ್ ಟು ಸಾಲ್ವ್. ಇದರಲ್ಲೂ ಈಗ ನಾನು ಹೆಲ್ತ್ ಕೇರ್ ಪ್ರಾಡಕ್ಟ್ ಹೇಳಿದ್ದು ಆ ರೀಸನ್ಗೋಸ್ಕರನೇ. ಸೇಲ್ ಇಸ್ B2B ಅಲ್ಲಿ, ನೀವು B2C ಮಾಡೋಕ್ಕೆ ಆಗಲ್ಲ, ಬಿಕಾಸ್ ದ ಕನ್ಸ್ಯೂಮರ್ ಇಸ್ ಲುಕಿಂಗ್ ರೈಟ್ ಆಫ್ಟರ್ ಅ ಪೋಸ್ಟ್ ಆಪ್ ಪ್ರಾಡಕ್ಟ್ ಇದ್ದರೆ ಅವರು ಹಾಸ್ಪಿಟಲಲ್ಲಿ ಕೇಳಿಬಿಟ್ಟು ದೆನ್ ಯು ಹ್ಯಾವ್ ಲಾಸ್ ದ ಕಸ್ಟಮರ್ ಆಫ್ಟರ್ ದಟ್ ಪಾಯಿಂಟ್. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು, ಅಂದರೆ ವೆರಿ ಎಕ್ಸ್ಪೆನ್ಸಿವ್ ಟು, ಯಾರಿಗೆ ಅಂತ ಅಡ್ವರ್ಟೈಸ್ ಮಾಡ್ತೀರಾ? ದ ಹೋಲ್ ವರ್ಲ್ಡ್ ಇಸ್ ಮೈ ಕನ್ಸ್ಯೂಮರ್ ಅನ್ನಂಗೆ ಆಗಿಬಿಡುತ್ತೆ. ಸೊ ಯು ಕಾಂಟ್, ಅವ್ರಿಗೆ ಆಪ್ರೇಷನ್ ಆಗಿದೆ ಅಂತ ನೀವು ಆನ್ಲೈನ್ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹಾಸ್ಪಿಟಲ್ ನಿಮಗೆ ಅವ್ರ ಲಿಸ್ಟ್ ಕೊಡಲ್ಲ, ಪೇಷಂಟ್ ನಂಬರ್ ಕೊಡಲ್ಲ, ರೈಟ್? ಸೊ ಇಫ್ ದ ಕನ್ಸ್ಯೂಮರ್ ಇಸ್ ಲುಕಿಂಗ್ ಫಾರ್ ಇಟ್, ಬಿ ಪ್ರೆಸೆಂಟ್ ಅಟ್ ದಟ್ ಪಾಯಿಂಟ್. Consumer needs it, but will adopt only if they come across, right? This is it's almost like latent need. ಇದು ಫಸ್ಟ್ ಆಪ್ಷನ್ಗೂ ಸೆಕೆಂಡ್ ಆಪ್ಷನ್ಗೂ ಏನು ವ್ಯತ್ಯಾಸ ಅಂದರೆ, ಫಸ್ಟ್ ಆಪ್ಷನಲ್ಲಿ ಕನ್ಸ್ಯೂಮರ್ ತಿಳ್ಕೊಂಡಿದ್ದಾರೆ, ಓ ಈ ಥರದ್ದೆಲ್ಲ US ಅಲ್ಲಿ ನೋಡಿದ್ದೆ, ಕೇಳೋಣ ಒಂದ್ಸತಿ ಅಂತ. ಸೆಕೆಂಡ್ ಆಪ್ಷನಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೀರಾ ಹಾಸ್ಪಿಟಲಲ್ಲಿ, ಅಥವಾ ಕನ್ಸ್ಯೂಮರು ಆ ಮೆಡಿಸಿನ್ ಬಗ್ಗೆ ರಿಸರ್ಚ್ ಮಾಡೋ ಕಡೆ ನೀವು ಅಡ್ವರ್ಟೈಸ್ಮೆಂಟ್ಸ್ ಹಾಕ್ತಾ ಇದ್ದೀರಾ, ದೆನ್ ಯು ಆರ್ ಮೇಕಿಂಗ್ ದಮ್ ಅವೇರ್ ಅಬೌಟ್ ಇಟ್. ಅಥವಾ ಲೇಟೆಂಟ್ ನೀಡ್ ವಿಲ್ ಬಿ ಸಮಥಿಂಗ್ ಲೈಕ್, ನನಗೆ ಈ ಥರ ಒಂದು ಪ್ರಾಡಕ್ಟ್ ಇದೆ ಅಂತಲೇ ಗೊತ್ತಿರಲ್ಲ, ಸಡನ್ಲಿ ಯು ಸ್ಟಾರ್ಟ್ ಯೂಸಿಂಗ್ ಇಟ್. ಸುಮಾರು ಹೆಲ್ತ್ ಕೇರ್ ಪ್ರಾಡಕ್ಟ್ಸು, ಎಸ್ಪೆಷಲಿ ಹೈಜೀನ್ ಪ್ರಾಡಕ್ಟ್ಸ್, ಮತ್ತು ಈವನ್ ಅಂದರೆ ಬ್ಯೂಟಿ ಐ ಟ್ರೀಟ್ ಇಟ್ ಆಸ್ ಡಿಸ್ಕ್ರಿಷನರಿ ಸ್ಪೆಂಡ್, ಓಕೆ? ಹೆಲ್ತ್ ಕೋರ್ ಹೈಜೀನ್ ಪ್ರಾಡಕ್ಟ್ಸ್, ಈಗ ನಿಮಗೆ ಕುಡ್ ಬಿ ಸಮಥಿಂಗ್ ಟು ಡೂ ವಿತ್ ಆ್ಯಕ್ನೆ, ಅದು ಇದು ಸುಮಾರು ಜನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಈವನ್ ಈಗ PCOS ಎಲ್ಲ ಹಂಗೆ ಕ್ರಿಯೇಟ್ ಆಗಿದ್ದು, ಕನ್ಸ್ಯೂಮರಿಗೆ ಗೊತ್ತೇ ಇರಲಿಲ್ಲ, ರೈಟ್? ಸೊ ಅಟ್ ದಟ್ ಪಾಯಿಂಟ್ ಅದನ್ನು ಇಟ್ ವಾಸ್ ಮೇಡ್ ಅವೇರ್, ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಸೊ ದೋಸ್ ಪ್ರಾಡಕ್ಟ್ಸ್ ವಿಲ್ ಗೋ ಇನ್ ಟು ದ ಸೆಕೆಂಡ್ ಕ್ಯಾಟಗರಿ ಇಫ್ ದ ಕಮ್ ಅಕ್ರಾಸ್. ಅದು ದ ಥರ್ಡ್ ಲೆವೆಲ್ ಈಸ್ ದೇ ವಾಂಟ್, ಇನ್ನೊಬ್ರು ಯಾರಾದರೂ ಅದನ್ನು ವಾಚ್ ಮಾಡಬೇಕು, ಅದಕ್ಕೆ ಯಾರಾದರೂ ಇನ್ನೊಬ್ರು ಅದನ್ನು ಕ್ರೆಡಿಬಿಲಿಟಿ ಕೊಡಬೇಕು, ಓ ಇದು ಒಳ್ಳೆ ಪ್ರಾಡಕ್ಟು, ನೀವು ಇದನ್ನು ಬಳಸಿ ಅಂತ. ಸೊ ಇಲ್ಲಿ ಇವತ್ತು ತುಂಬ ಈಸಿಯಾಗಿದೆ, ಇನ್ಫ್ಲುಯೆನ್ಸರ್ ಎಲ್ಲ. ಮುಂಚೆ ಏನು ಮಾಡ್ತಾಯಿದ್ರು, ಯಾರಾದರೂ ಸೆಲೆಬ್ರಿಟಿ ವಿಲ್ ಗಿವ್ ಅನ್ ಅಡ್ವರ್ಟೈಸ್ಮೆಂಟ್, ರೈಟ್? ಅಥವಾ ಈ ಇಂಟರ್ವ್ಯೂಸಲ್ಲಿ ಮತ್ತು ಎಡಿಟೋರಿಯಲ್ ತೊಗೊತಾರೆ, ನ್ಯೂಸ್ ಪೇಪರಲ್ಲಿ ಒಂದು ಫುಲ್ ಕಾಲಮ್ ಬರುತ್ತೆ, ಆವಾಗ ಅದ್ರ ಬಗ್ಗೆ ಕನ್ಸ್ಯೂಮರ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ಇದು ಪರವಾಗಿಲ್ಲ ಅಂತ, ರೈಟ್? ಸೊ ದಟ್ ವಿಲ್ ಬಿ ದ ಥರ್ಡ್ ಕ್ಯಾಟಗರಿ ವೇರ್ ಯು ನೀಡ್ ಅ ಪುಷ್ ಟು ಇನ್ಫ್ಲುಯೆನ್ಸ್ ದೆಮ್ ಟು ಅಡಾಪ್ಟ್. ಫೋರ್ತ್ ಕ್ಯಾಟಗರಿ, they don't need it today, but convert at a tipping point of user base. These are purely like where you follow the popular products. So women beauty nalli serums fall into this category. I don't think anybody was using it. There was a problem, acne adu idu ella, but for everything, like even brightness, glow, ನನ್ ಆಫ್ ದೋಸ್ ಆರ್ ವೆರಿ ಬರ್ನಿಂಗ್ ಎಸೆನ್ಷಿಯಲ್ ಇದು ನನಗೆ. ಅಂದರೆ ಬಟ್ ಎಲ್ಲರೂ ಬಳಸಬೇಕಾದ್ರೆ ಇಫ್ ಯು ಡೋಂಟ್, ಯು ಆರ್ ಬಿಹೈಂಡ್. ಸೊ ಈ ಥರ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸುಮಾರು ಬರುತ್ತೆ, ರೈಟ್? ಈವನ್ ಫ್ಯಾಷನ್ ಇಸ್ ಲೈಕ್ ದ್ಯಾಟ್, ಜ್ಯುವೆಲ್ರಿ ಇಸ್ ಲೈಕ್ ದ್ಯಾಟ್, ರೈಟ್? ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆ್ಯಸ್ ಎ ಮಾರ್ಕೆಟರ್ you will, ಅಂದರೆ ದಿಸ್ ಇಸ್ ವೇರ್ ಈವನ್ ಇನ್ವೆಸ್ಟರ್ಸ್ ವಿಲ್ ಟೇಕ್ ಅ ಬೆಟ್ ಸಮ್ಟೈಮ್ಸ್ ಸೇಯಿಂಗ್, ಓ ದಿಸ್ ಲುಕ್ಸ್ ಲೈಕ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಇಫ್ ಯು ಕ್ಯಾನ್ ಗೆಟ್ ಟು ದ ಇನ್ಫ್ಲಕ್ಸ್ ಪಾಯಿಂಟ್ ಅಂತ ಹೇಳ್ತಾರೆ, ಲೈಕ್ ದೆನ್ ಇಟ್ ವಿಲ್ ಹ್ಯಾವ್ ಅ ಹ್ಯೂಜ್ ಅಡಾಪ್ಷನ್. ಸೊ ಇಟ್ಸ್ ಲೈಕ್ ಅ 0 or 1 ಗೇಮ್. ನೀವು ಸಡನ್ನಾಗಿ ಒಂದು ಫುಲ್ಲು ಒಂದು ಮೊಮೆಂಟಮ್ ಬಿಲ್ಡ್ ಮಾಡಿದ್ರೆ ಸಡನ್ಲಿ ಇಟ್ ವಿಲ್ ಬಿಕಮ್ ಪಾಪ್ಯುಲರ್, ರೈಟ್? ಸೊ ಇಫ್ ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಇಟ್ಸ್ ಪಾಸಿಬಲ್ ಟು ಡೂ ದಿಸ್. ಸೊ ಅದು GTM ವಿಲ್ ಬಿ ವೆರಿ ಡಿಫ್ರೆಂಟ್, ರೈಟ್? ಸೊ ದೀಸ್ ಆರ್ ಸಮ್ ಸಿಂಪಲ್ ವೇಸ್ ಟು ಲುಕ್ ಅಟ್ ವಾಟ್ ಯು ವಾಂಟ್ ಟು ಸಾಲ್ವ್ ಇನ್ ದ GTM. ದಿಸ್ ಇಸ್ ಸ್ಟಿಲ್ ನಾಟ್ ದ GTM, ರೈಟ್? ದಿಸ್ ಇಸ್ ಲೈಕ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಒನ್ ಸ್ಟೆಪ್ ಬಿಲೋ. ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ದೀರಾ. ನಾನು ಪ್ರಾಡಕ್ಟ್ನ ನನ್ನ ಕನ್ಸ್ಯೂಮರ್ ಹತ್ರ ಹೇಗೆ ತೊಗೊಂಡೋಗ್ಬೇಕು, ಯಾವಾಗ ತೊಗೊಂಡು ಹೋಗಬೇಕು,
ಮತ್ತು ಥ್ರೂ ಹೂಮ್, ಅಂದರೆ ಥ್ರೂ ವಿಚ್ ಚಾನಲ್ ಅನ್ನಂಗೆ. ಇಟ್ ಮೀಡಿಯಮ್ ಇರ್ಬೋದು, ಇನ್ಫ್ಲುಯೆನ್ಸರ್ ಇರ್ಬೋದು, ಸೆಲೆಬ್ರಿಟಿ ಇರ್ಬೋದು, ರೈಟ್. ಸೊ ದೀಸ್ ಆರ್ ಸಮ್ ಸಿಂಪಲ್ ವೇಸ್ ಟು ಲುಕ್ ಅಟ್ ಇಟ್ ಫ್ರಮ್ ಅ ಮಾರ್ಕೆಟ್ ರೆಡಿನೆಸ್ ಪಾಯಿಂಟ್ ಆಫ್ ವ್ಯೂ. ಓಕೆ, ವಿಲ್ ಮೂವ್ ಟು ದ. ಸೊ ಐ ವಾಂಟ್ ಟು ಜಸ್ಟ್ ಗಿವ್ ಸಮ್ 2 examples. ಮೊಬೈಲ್ ರೀಚಾರ್ಜ್ ಯಾವಾಗಲೂ ಇತ್ತು. ಮೊಬೈಲ್ಸ್ ಬಂದಮೇಲೆ ಮೊಬೈಲ್ ರೀಚಾರ್ಜ್ ಬೇಕೇ ಬೇಕಲ್ಲ. ಆನ್ಲೈನ್ ರೀಚಾರ್ಜ್ ಪಿಕಪ್ ಆಗಿದ್ದು. ಸೊ ದಿಸ್ 2009 ಬ್ಲಿಪ್ ಇದೆಯಲ್ಲ, ಆ ಟೈಮಲ್ಲಿ ಪೇಟಿಎಮ್ ಇರಲಿಲ್ಲ. ದೇರ್ ಓನ್ಲಿ ಏನು, ಸೊ ದೇರ್ ಇಸ್ ಮೊಬಿಕ್ವಿಕ್ ಆ್ಯಂಡ್ ಸಮ್ 3 companies. ರೀಚಾರ್ಜ್ ಇಟ್ ನೌ ಅಂತ ಒಂದು ಕಂಪ್ನಿ ಇತ್ತು. Recharge came later, in fact. Recharge It Now was the number 1 player between 2009 and 10, right? So illenagutte, it's solving a real problem. A 2013 peak and barta ide, Paytm did that. And free charge also, but TV advertisement Paytm went right in a big way. So that free charge plus Paytm, the advertising money enittu, that drove a lot of adoption. But idu enakke aaytu? So this is not early GTM. Early GTM would have still been like saying that, okay, awareness, recharge monthly once ಮಾಡ್ತಾರೆ, ಯೂಶಲಿ ಸ್ಯಾಲ್ರಿ ಬಂದಿದ್ದ ಟೈಮಲ್ಲಿ ರೀಚಾರ್ಜ್ ಮಾಡ್ತಾರೆ, ರೈಟ್. ಆ ಟೈಮಲ್ಲಿ ಕ್ಯಾನ್ ಯು ಗೋ, ಈವನ್ ಮೊಬಿಕ್ವಿಕ್ಕಿಗೆ ನಾವೇ ಅಡ್ವರ್ಟೈಸ್ಮೆಂಟ್ ಮಾಡಿದ ಬಿಗಿನಿಂಗಲ್ಲಿ ವಿ ಯೂಸ್ ಟು ಹೆವಿಲಿ ಅಡ್ವರ್ಟೈಸ್ ಬಿಟ್ವೀನ್ 27th of the month to 3rd of the month, ರೈಟ್. ಸೊ ಆಲ್ ಆಫ್ ದಿಸ್ ವಿಲ್ ಬಿ ದ ಗೋ ಟು ಮಾರ್ಕೆಟ್ ಸ್ಟ್ರಾಟಜಿ. ನೀವು ಇಡೀ ತಿಂಗಳಲ್ಲಿ ನೀವು ಅರ್ಲಿ ಫಂಡಿಂಗಲ್ಲಿ ಮಾಡೋಕ್ಕೆ ಹೋದರೆ ಯು ವಿಲ್ ಸ್ಪೆಂಡ್ ಅ ಲಾಟ್ ಆಫ್ ಮನಿ. ನಿಮಗೆ ಅಷ್ಟು ಸಸ್ಟೈನ್ ಮಾಡೋದಕ್ಕಾಗಲ್ಲ. ಸೊ ನಾನು ಮುಂಚೆ ಕೇಳಿದ ಕ್ವಶನ್ಸ್ನೆಲ್ಲ ಎಗೇನ್ ಯು ಹ್ಯಾವ್ ಟು ಆಸ್ಕ್ ವಿತ್ ದ ಟೈಮ್ ವಿಂಡೋ ಎಲ್ಲದು. ಸೊ ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್, ಈಗ ಟ್ಯಾಕ್ಸಿ ಮತ್ತು ಕ್ಯಾಬ್. ಇಲ್ಲಿ ಕ್ರಿಯೇಟಿಂಗ್ ದ ಮಾರ್ಕೆಟ್ ಅನ್ನಂಗೆ ಆಲ್ಮೋಸ್ಟ್ ಲೇಟೆಂಟ್ ನೀಡು ಎಲ್ಲರಿಗೂ ಇತ್ತು. ಇದು ಆಫೀಸ್ಗೆ ಹೋಗೋಕ್ಕೆ ಬಸ್ಸು, ಟ್ರೈನು, ಆಟೋ ಬರಲ್ಲ, ಅದು ಇದು ಅಂತ. ಟ್ಯಾಕ್ಸಿ ಮೀನಿಂಗ್ ಟಿಲ್ ಅಬೌಟ್ ದಟ್ ಟೈಮ್ ಪೀರಿಯಡ್, ಅಂದರೆ ಆಲ್ಮೋಸ್ಟ್ 2014ವರೆಗೂ ವಾಸ್ ಔಟ್ ಸ್ಟೇಷನ್ ಟ್ಯಾಕ್ಸಿ. ಟ್ಯಾಕ್ಸಿ ತೊಗೊತೀನಿ ಅಂದರೆ ಸಿಟಿ ಬಿಟ್ಟು ಆಚೆ ಹೋಗ್ತಾ ಇದ್ದೀನಿ ಅಂತ. ಸೊ ಈ ಕ್ಯಾಬ್ ಪಿಕ್ ಆಗಿದ್ದು ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ಒಂದೇ ಮೀನಿಂಗು ಇನ್ ದ ಸೆನ್ಸ್, ಬಟ್ ಇಟ್ ಬಿಕೇಮ್ ಲೈಕ್ ಅನ್ ಆಲ್ಟರ್ನೇಟಿವ್ ವರ್ಡ್ ಫಾರ್, ಏಕೆಂದರೆ ಈ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಅದನ್ನು ಕ್ಯಾಬ್ ಅಂತಿದ್ರು. ಲೇಟ್ ನೈಟ್ ವರ್ಕ್ ಮಾಡಿದ್ರೆ ದೇ ವಿಲ್ ಡ್ರಾಪ್ ಯು ಟು ಹೋಮ್. That was cab. Taxi was outstation. So this was not like, it was a latent need. They picked up on the word cab. ಅಲ್ಲಿ go to market ಬೇಕಾಗಿಲ್ಲ. Now you don't have to wait for your company to give a car ಅಂದರೆ ಸಾಕಾಯಿತು. ನಿಮ್ಮ ಕ್ಯಾಬ್ ನೀವೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ಹೋಗಿ ಅಥವಾ ಆಫೀಸಿಗೆ ಬನ್ನಿ ಅನ್ನಂಗೆ. ಸೊ ದಿಸ್ ಈಸ್ ದ ವೇ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಆಸ್, ಈಸ್ ದ ಆಪರ್ಚುನಿಟಿ ರೈಪ್ ಅಂದಾಗ. ಹೌದು, ಸುಮಾರು ಜನಕ್ಕೆ ಡೈಲಿ ಟ್ರಾವೆಲ್ ಮಾಡೋಕ್ಕೆ, ಕಮ್ಯೂಟ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಅದ್ರದ್ದು ನಾನು ಮಾರ್ಕಮ್ ಬಗ್ಗೆ ಲಾಸ್ಟಲ್ಲಿ ಮಾತಾಡ್ತೀನಿ. ಮಾರ್ಕೆಟಿಂಗ್ ಕಮ್ಯುನಿಕೇಷನ್ಸ್ ಇದೆಯಲ್ಲ, ಈವನ್ ಐ ಆಮ್ ನಾಟ್ ಎ ಮಾರ್ಕಮ್ ಪರ್ಸನ್. ಅದು ಇಟ್ಸ್ ಓನ್ಲಿ ಅ ಕ್ರಿಯೇಟಿವ್ ವೇ ಆಫ್ ಪುಟಿಂಗ್ ಇಟ್ ಅಕ್ರಾಸ್. ನೀವು ವೆರಿ ಹಾರ್ಡ್ ಕೋರ್ ಪ್ರಾಡಕ್ಟ್ ಪರ್ಸನ್ ಆಗಿದ್ರು ಇಷ್ಟು ನಿಮಗೆ ಅರ್ಥ ಆಗಲೇಬೇಕು. ಆ ಕ್ಯಾಬು ಟ್ಯಾಕ್ಸಿ ಪ್ಲೇ ಏನಿದೆ, ದಟ್ಸ್ ಇಟ್ ಮಾರ್ಕಮ್. ಇದು ಅದು ದಟ್ ಈಸ್ ಜಸ್ಟ್ ಸ್ಟಂಟ್ ಲಾಸ್ಟಲ್ಲಿ ಮಾಡ್ದಂಗೆ. ಬಟ್ ಇಷ್ಟು ಆ್ಯಸ್ ಎ ಫೌಂಡರ್ ನೀವು ಇದನ್ನು ಯು ಹ್ಯಾವ್ ಟು ಡಿಸೆಕ್ಟ್ ಇಟ್ ಟು ದಿಸ್ ಲೆವೆಲ್. ಓಕೆ, ವಿಲ್ ಮೂವ್ ಟು ದ. ಸೊ ದ ನೆಕ್ಸ್ಟ್ ಒನ್ ಈಸ್ ಇದು ಇಲ್ಲಿ ಕ್ರಾಸಿಂಗ್ ದ ಖಾಸಮ್ ಅಂತ ಒಂದು ಬುಕ್ ಇದೆ. ಓಕೆ, ಇಟ್ಸ್ ಹೈಲಿ ರೆಕಮೆಂಡೆಡ್. ಇಟ್ಸ್ ಲೈಕ್ ಅ ಟೆಕ್ಸ್ಟ್ ಬುಕ್ ಇನ್ ಮಾರ್ಕೆಟಿಂಗ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯೂಶಲಿ ಫೌಂಡರ್ಸ್ ಲವ್ ದೇರ್ ಓನ್ ಬಿಸ್ನೆಸ್. ಅದು ಟೆಕ್ ಎಂಥೂಸಿಯಾಸ್ ಅಂತ ಇದೆ, ಟೆಕ್ ಬಿಟ್ಬಿಡಿ ಎಂಥೂಸಿಯಾಸ್ ಅನ್ನಂಗೆ. ಇದೆಲ್ಲ ಇನ್ನೂ ಸೀಡ್ ರೌಂಡ್ ಆಗ್ತಾ ಇರುತ್ತೆ ಇಲ್ಲಿ, ಸೀಡು ಏಂಜಲ್ ರೌಂಡ್ಸ್, ರೈಟ್. ಏಂಜಲ್ ಆ್ಯಂಡ್ ಸೀಡ್ ರೌಂಡ್ಸ್ ಮಾತ್ರ ನಡೆದಿರುತ್ತೆ ಇಲ್ಲಿ. ಅರ್ಲಿ ಅಡಾಪ್ಟರ್ಸ್ ಎಲ್ಲ ವ್ಯಾಲಿಡೇಷನ್ ಸಿಕ್ಬಿಡುತ್ತೆ ಟು ಅರ್ಲಿ ಅಡಾಪ್ಟರ್ಸ್ ಅಷ್ಟೇ. ಅದು ಹೆಂಗೆ ಅಂದರೆ, ಸೊ ಯೂಶಲಿ ದ ಅರ್ಲಿ ಅಡಾಪ್ಟರ್ಸ್ ಆರ್ ದ ಇನೋವೇಟರ್ಸ್ ಆರ್ ದೇ ವಾಂಟ್ ಟು ಬಿ ದ ಫಸ್ಟ್ ಪರ್ಸನ್ ಟು ಯೂಸ್ ಇಟ್, ಏನೇ ಪ್ರಾಡಕ್ಟ್ ಬರಲಿ, ರೈಟ್. ಸೊ ನಮ್ಮನೇಲಿ ಮೈ ಹಸ್ಬೆಂಡ್ ಇಸ್ ದಟ್ ಪರ್ಸನ್. ಐ ಆಮ್ ಅರ್ಲಿ ಮೆಜಾರಿಟಿ ಆರ್ ಸಮ್ಟೈಮ್ಸ್ ಈವನ್ ಲೇಟ್ ಮೆಜಾರಿಟಿ. ಎಲ್ಲ ಬೆಳೆಸಿ ಎಲ್ಲ ಆದಮೇಲೆ ದಟ್ ಈಸ್ ವೆನ್ ಐ ಸ್ಟಾರ್ಟ್ ಯೂಸಿಂಗ್ ಇಟ್, ಈವನ್ ದೋ ಐ ಆಮ್ ಅ ಮಾರ್ಕೆಟರ್. ಇವರು ದೇ ವಿಲ್ ಬಿ ಎಂಥೂಸಿಯಾಸ್. ಅವ್ರಿಗೆ ಒಂದು ಸಮ್ವೇರ್ ದರ್ ಇಸ್ ಅ ಡ್ರೈವ್ ಟು ಯೂಸ್ ಸಮಥಿಂಗ್ ನ್ಯೂ. ದರ್ ಇಸ್ ನೋ ಫಿಯರ್ ಫಾರ್ ಎನಿಥಿಂಗ್ ನ್ಯೂ, ರೈಟ್. ಸೊ ದಟ್ ಈಸ್ ನಾಟ್ ಅ ವ್ಯಾಲಿಡೇಷನ್, ಏಕೆಂದರೆ ದೇರ್ ಓನ್ ಪರ್ಸ್ನಾಲಿಟಿ ಈಸ್ ಡಿಫೈನಿಂಗ್ ದರ್ ಅಡಾಪ್ಷನ್, ನಾಟ್ ಯುವರ್ ಪ್ರಾಡಕ್ಟ್, ರೈಟ್. ಈಗ ಸೆರಮ್ಸ್ ಇರ್ಬೋದು ಎಲ್ಲ, ದ ಅರ್ಲಿ ಅಡಾಪ್ಟರ್ಸ್ ವುಡ್ ಹವ್ ಅಡಾಪ್ಟೆಡ್ ಇಟ್ ಇಮ್ಮಿಡಿಯೇಟ್ಲಿ. ದೇ ವುಡ್ ಹವ್ ಯೂಸ್ ದಟ್ ಪ್ರಾಡಕ್ಟ್. ದ ಪ್ರಾಬ್ಲಮ್ ಈಸ್ ಮೋಸ್ಟ್ ಸ್ಟಾರ್ಟಪ್ಸ್ ವಿಲ್ ಡೈ ಇನ್ ದಟ್ ಟ್ರಾನ್ಸಿಷನ್. ಓಕೆ, ಸೊ ಆ ಟ್ರಾನ್ಸಿಷನ್ ಸಾಲ್ವ್ ಮಾಡೋದು ಈಸ್ ದ ಗೋ ಟು ಮಾರ್ಕೆಟ್. ಹಿಯರ್ ದಿಸ್ ಈಸ್, you don't have to take it. Those early adopters will buy it the moment you tell them,
ರೈಟ್. ಸೊ ಆ ಟ್ರಾನ್ಸಿಷನ್ ಅರ್ಲಿ ಮೆಜಾರಿಟಿಗೆ ಏನು ಬರ್ತೀರಾ, ದ್ಯಾಟ್ ಈಸ್ ದ GTM, ರೈಟ್. ಸೊ ಇಫ್ ಯು ಕೆನ್ ನಾಟ್ ಡೂ ದ್ಯಾಟ್ ಇದರ್ ಅಂದರೆ ಫ್ರಮ್ ಅ ಅಂದರೆ ಕನ್ಸ್ಯೂಮರ್ ಅರ್ಥ ಮಾಡ್ಕೊಳೋದ್ರಲ್ಲಾಗಲಿ, ಅಥವಾ ನೀವು ಮಾರ್ಕೆಟಿಂಗಲ್ಲಿ ಇರ್ಬೋದು, ಆರ್ ಈವನ್ ಪ್ರಾಡಕ್ಟ್ನ ಏನೋ ವಿಚಿತ್ರವಾಗಿ ಡಿಸೈನ್ ಮಾಡಿಬಿಟ್ಟಿರ್ತಾರೆ. ಅರ್ಲಿ ಪೀಪಲ್ ಏನು ಈಗ ಆನ್ಲೈನ್ ರೀಚಾರ್ಜ್ ಆಗಲಿ, ಬಿಗಿನಿಂಗಲ್ಲಿ ಇಲ್ಲಿ ಕ್ಲಿಕ್ ಮಾಡು, ಅಲ್ಲಿ ಮಾಡು, ಇಲ್ಲಿ ಅದು ದ ಅರ್ಲಿ ಅಡಾಪ್ಟರ್ಸ್ ವಿಲ್ ಅಡಾಪ್ಟ್ ನೋ ಮ್ಯಾಟರ್ ಹೌ ಪ್ರಾಬ್ಲಮ್ಯಾಟಿಕ್ ದ ಪ್ರಾಡಕ್ಟ್ ಈಸ್. ಆ ಮಧ್ಯ ಏನು ಗ್ಯಾಪ್ ಇರುತ್ತಲ್ಲ, ದ ಲೇಟರ್ ಪೀಪಲ್ ವಾಂಟ್ ಅಡಾಪ್ಟ್ ಅನ್ಲೆಸ್ ಇಟ್ ಇಸ್ ಸ್ಮೂತ್. So you might have to fix the product, you might have to fix the GTM, or you might have to fix the marketing. ಮಾರ್ಕೆಟಿಂಗಲ್ಲಿ ಹೆಂಗೆ ಅಂದರೆ ನೀವು ಯು ವುಡ್ ಹ್ಯಾವ್ ಬಿನ್ ಗೋಯಿಂಗ್ ಟು ಲೇಟ್ ಮೆಜಾರಿಟಿ. ಅರ್ಲಿ ಮೆಜಾರಿಟಿಗೆ ಹೋಗ್ಬಿಟ್ಟೆ ನೀವು ಯು ಹ್ಯಾವ್ ಟು ಮೂವ್ ಟು ದ ನೆಕ್ಸ್ಟ್ ಸೆಟ್. ಅಲ್ಲಿ ನಾವು ಇನ್ ಮಾರ್ಕೆಟಿಂಗ್ ವಾಟ್ ವಿ ಸೇ ಈಸ್ ಸ್ವಲ್ಪ ನಿಶ್ ಆಡಿಯನ್ಸ್ ತೊಗೊಳೋಣ ಅಂತೀವಿ. ಫೌಂಡರ್ಸ್ ನಮಗೆ ಅಂದರೆ ಬಿಕಾಸ್ ವಿ ಆರ್ ಎನ್ ಏಜೆನ್ಸಿ, ಐ ಕ್ಯಾನ್ ಟೆಲ್ ಯು ಲಾಟ್ ಆಫ್ ಫೌಂಡರ್ಸ್ ಬಂದುಬಿಟ್ಟು ಬೈ ವಿ ಹವ್ ಜಸ್ಟ್ ನೋ ಗಾಟ್ 100 million, ವೈ ಕಾಂಟ್ ವಿ ಗೋ ಆಲ್ ಇನ್ ಅಂತಾರೆ. ಯು ವಿಲ್ ಜಸ್ಟ್ ಬರ್ನ್ ಮನಿ. And moreover, it will go tell your investors that there is no interest for this product. Adru badlu you might as well spend it on slightly more focused group. ನಿಮ್ಮದು ಕ್ಯಾಕ್ ಸ್ವಲ್ಪ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು, ಬಿಕಾಸ್ ಆಫ್ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್. ಅಂದರೆ ಅಲ್ಲಿ ಸ್ವಲ್ಪ ನ್ಯಾರೋ ಮಾಡಿದ್ರೆ ಈ ಫೇಸ್ಬುಕ್ಕು, ಗೂಗಲ್ ಎಲ್ಲ ದೇ ವಿಲ್ ಚಾರ್ಜ್ ಯು ಅ ಲಿಟಲ್ ಎಕ್ಸ್ಟ್ರಾ. ಈಗ ನಿಮಗೆ ಯಾವುದೋ ಒಂದು B2B ಪ್ರಾಡಕ್ಟ್ ಇರುತ್ತೆ ಅಂದ್ಕೊಳ್ಳಿ, ನಿಮ್ಮ ಅರ್ಲಿ ಮೆಜಾರಿಟಿ ಬರೋದು ಲಿಂಕ್ಡ್ಇನ್ ಅಂತ ಫೋಕಸ್ಡ್ ನೆಟ್ವರ್ಕ್ಸಲ್ಲಿ. ಬಟ್ ಲಿಂಕ್ಡ್ಇನ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಯೂಟ್ಯೂಬ್ ಆರ್ ಸಮಥಿಂಗ್ ಫಾರ್ ದ ಸೇಮ್ ವಿಡಿಯೋ. ನೀವು ದುಡ್ಡಿದೆ ಅಂದ್ಬಿಟ್ಟು ಓಕೆ ಯೂಟ್ಯೂಬಲ್ಲಿ ಹಾಕೋಣ ಅಂದರೆ ಇಟ್ ವಿಲ್ ಫೇಲ್, ರೈಟ್. ದ ಇಂಟ್ರೆಸ್ಟ್ ವೋಂಟ್ ಕಮ್. ಸೊ ಯು ಶುಡ್ ಆಲ್ವೇಸ್ ಗೋ ಒನ್ ಬೈ ಒನ್. ದರ್ ಇಸ್ ನೋ ಶಾರ್ಟ್ಕಟ್. ನೀವು ಶಾರ್ಟ್ಕಟ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಬಿ ರಿಲಯನ್ಸ್, ಲೈಕ್ ಹೌ ಜಿಯೋ ವಿಲ್ ಕಮ್ ಆ್ಯಂಡ್ ಸೇ ಓಕೆ ಡು ಯೂಸ್ ದಿಸ್, ರೈಟ್. ಸೊ ಈವನ್ ದಟ್ ವಿ ಹ್ಯಾವ್ ಸೀನ್, ವಿ ಡೂ ವರ್ಕ್ ಫಾರ್ ಜಿಯೋ ಫೈನಾನ್ಸ್, so we do know even that doesn't work, right? So the go narrow, detail specific use case andre what are they using, how are they using, and then you nimge alle insight sikbidutte. What do I have to change for the product, ಅಥವಾ ನಾನು ಗೋ ಟು ಮಾರ್ಕೆಟಿಂಗಲ್ಲಿ ಅವ್ರಿಗೆ ಟ್ರಸ್ಟ್ ಬರ್ತಾ ಇಲ್ಲ. ಟ್ರಸ್ಟ್ ಬಂದಿಲ್ಲ ಅಂದರೆ ಯು ಹ್ಯಾವ್ ಟು ಗೆಟ್ ಅ ಸೆಲೆಬ್ರಿಟಿ, ಆರ್ ಯು ಹ್ಯಾವ್ ಟು ಗೆಟ್ ಅ ಲಾಟ್ ಆಫ್ ಟೆಸ್ಟಿಮೋನಿಯಲ್ಸ್ ಕನ್ಸ್ಯೂಮರಿಂದ, ಅಥವಾ ಅಕ್ರಿಡೇಷನ್ ಏನಾದರೂ ತೋರಿಸ್ಬೇಕಾಗುತ್ತೆ, ನನಗೆ ಆ ಸರ್ಟಿಫಿಕೇಟ್ ಸಿಕ್ಕಿದೆ, ಇದು ಸಿಕ್ಕಿದೆ ಅಂತ. ಸೊ ನಿಮಗೆ ಏನು ಪ್ರಾಬ್ಲಮ್ ಇದೆ ಆ GTM ಅಲ್ಲಿ ಅಂತ ಆವಾಗ ಅದು ಗೊತ್ತಾಗುತ್ತೆ. ವಿಲ್ ಮೂವ್ ಟು ದ ನೆಕ್ಸ್ಟ್. ಐ ಜಸ್ಟ್ ವಾಂಟೆಡ್ ಟು, ಎಲ್ಲರೂ ಅರ್ಲಿ ಸ್ಟೇಜ್ ಫೌಂಡರ್ಸ್ ಇರೋದ್ರಿಂದ ದಿಸ್ ಇಸ್ ಕಾಲ್ಡ್ ದ ವ್ಯಾಲಿ ಆಫ್ ಡೆತ್ ಅಡಾಪ್ಟೆಡ್. ಇದು ಲರ್ನಿಂಗಲ್ಲಿ ಬರುತ್ತೆ. ಇದು ನೀವು ಸ್ವಲ್ಪ ಅರ್ಧ ತುಂಬಿದ್ದು ಕೊಡ ತುಳ್ಕಲ್ಲ ಅಂತ ಹೇಳ್ತಾರಲ್ಲ, ಆ ಥರ ದಿಸ್ ಇಸ್ ಅ ಲರ್ನಿಂಗ್ ಗ್ರಾಫ್ ಆ್ಯಕ್ಚುಲಿ. ಬಿಗಿನಿಂಗಲ್ಲಿ ನಾನು ಏನೋ ಒಂದು ಬ್ಯಾಡ್ಮಿಂಟನ್ ಕಲ್ತ್ಕೊಂಡೇನೆ, 1-2 ತಿಂಗಳಿಗೆ ಐ ವಿಲ್ ಬಿ ಇನ್ ದ ಇನಿಷಿಯಲ್ ಎಂಥೂಸಿಯಾಸಮ್, ಐ ವಿಲ್ ಬೀಟ್ ಚಿರಾಗ್ ಅಂದ್ಕೊಂಡಿರ್ತೀನಿ. ದೆನ್ ಗೊತ್ತಾಗುತ್ತೆ ಟ್ರೋ ಆಫ್ ಸಾರೋ. ನಾನೇನೊಂದು 10 ವರ್ಷ ಪ್ರಾಕ್ಟೀಸ್ ಮಾಡಿದ್ರೆ ಮೇ ಬಿ ಕರ್ನಾಟಕ ಲೆವೆಲಲ್ಲಿ ಏನಾದರೂ ಸ್ವಲ್ಪ ಅದು 50 ಏಜ್ ಕ್ಯಾಟಗರಿಲಿ ಏನಾದ್ರು ಆಡ್ಬೋದೇನೋ ಅಂತ. ಸೊ ದಿಸ್ ಇಸ್ ಟಿಪಿಕಲಿ ಎ ಲರ್ನಿಂಗ್ ಕರ್ವ್. ದಿಸ್ ಆಲ್ಸೋ ಅಪ್ಲೈಸ್ ಟು ಫೌಂಡರ್ಸ್ ಅನ್ಫಾರ್ಚುನೇಟ್ಲಿ, ಪ್ಯೂರ್ಲಿ ಬಿಕಾಸ್ ಆಫ್ ಜಸ್ಟ್ 1 ಕ್ಲಿಕ್ ವಾಟ್ ವಿ ಡಿಸ್ಕಸ್ಡ್. ಅರ್ಲಿ ಅಡಾಪ್ಟರ್ಸ್ ನಿಮಗೆ 100 ಜನ ಸಿಗ್ಬೋದು, 1000 ಜನ ಸಿಗ್ಬೋದು, ನಿಮ್ಮ ನೆಂಟರು ಇರ್ಬೋದು, ಅಥವಾ ನಿಮ್ಮ ಊರವ್ರು ಇರ್ಬೋದು, ಆರ್ ದೋಸ್ hyper enthusiasts will adopt it. As a founder, you are already floating on cloud 9. ನಂಗೆ ಭಾರಿ ಅಟ್ರಾಕ್ಷನ್ ಸಿಕ್ಬಿಟ್ಟಿದೆ ಅಂದ್ಕೊಂಡಿರ್ತೀರ. ಅದಾದಮೇಲೆ ಇಟ್ ಸ್ಟಾರ್ಟ್ಸ್. ಯಾಕೆ ಇದಾದಮೇಲೆ ಸ್ಕೇಲೇ ಆಗ್ತಾ ಇಲ್ವಲ್ಲ? ಈವನ್ ಇಫ್ ಇನ್ವೆಸ್ಟರ್ಸ್ ಆರ್ ರೆಡಿ ಟು ಗಿವ್ 10 crores, you don't know how to spend it, 100 crores let's say. You don't know how to spend it because you don't have GTM, right? Adva next phase is product market fit also might be a trouble. So this is a mapping, just so that you are aware. So we will take some specific examples. ಈಗ ಇಂಪಲ್ಸ್ ಬೈ ಇದ್ದಾಗ ಚಾನಲ್ಸ್ ಲೈಕ್ ಇನ್ಸ್ಟಾಗ್ರಾಮ್ ಆರ್ ಈವನ್ ಈಗ ಯೂಟ್ಯೂಬ್ ಶಾರ್ಟ್ಸ್, ಅ ಲಾಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ವರ್ಕ್. ವಿಠಲ್ ಟೋಲ್ಡ್ ಟ್ಯಾಮ್ ಸ್ಯಾಮ್ ಸಾಮ್ ಅಂತ ಹೇಳಿದ್ರು, ಬಟ್ ಐ ಥಿಂಕ್ it differs when you are going for a angel round, seed round versus series A versus series B. Okay, so usually angel ಮತ್ತೆ ಇದರಲ್ಲಿ you will have something to just introduce your product to customer. ಅವ್ರಿಗೆ ಇಂಟ್ರಡಕ್ಷನ್ ಬೇಕು ಅಂದಾಗ ವೆರಿ ಫೋಕಸ್ಡ್ ಗ್ರೂಪ್ ತಗೊಂಡು, ಇನ್ಫ್ಯಾಕ್ಟ್ ಆ್ಯಸ್ ಎನ್ ಏಂಜಲ್ ಇನ್ವೆಸ್ಟರ್ ವೆನ್ ಐ ಆಸ್ಕ್ ಐ ಗೋ ಲಿಟಲ್ ಡೀಪ್ ಇನ್ ಟು ಮಾರ್ಕೆಟಿಂಗ್. ಏಕೆಂದರೆ ವೆನ್ ನಾವು ಒಂದು ಗ್ರೂಪ್ ಎಲ್ಲರೂ ಸೇರಿ ಇನ್ವೆಸ್ಟ್ ಮಾಡಿದಾಗ ಇಫ್ ಐ ಆಮ್ ಆನ್ ಬೋರ್ಡ್, ಪೀಪಲ್ ವಿಲ್ ಥಿಂಕ್ ಮಾರ್ಕೆಟಿಂಗ್ ವೆಟ್ ಮಾಡಿರ್ತಾರೆ ಇವರು ಅಂತ. ಸೊ ಸುಮಾರು ಫೌಂಡರ್ಸು ಒಂದು ಎಕ್ಸೆಲ್, ಈಗ ಫಾರ್ ಎಕ್ಸ್ಪೆನ್ಸಸ್ ವಿಠಲ್ ಆಲ್ರೆಡಿ ಮೆನ್ಷನ್ ಮಾಡಿದ್ರು, ಸುಮ್ಮನೆ ಒಂದು 4 ಲೈನ್ ಐಟಮ್ ಮಾಡ್ಕೊಂಡು ಬಂದಿರ್ತಾರೆ, ಇಟ್ ವೋಂಟ್ ರಿಫ್ಲೆಕ್ಟ್ ದ ಆ್ಯಕ್ಚುಯಲ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ.
ಅದೇ ಥರ ಮಾರ್ಕೆಟಿಂಗಲ್ಲಿ ಯು ಹ್ಯಾವ್ ಟು ಬ್ರೇಕ್ ಇಟ್ ಡೌನ್ ಫ್ರಮ್ ನಂದು ಆಡಿಯನ್ಸ್ ಎಷ್ಟಿದೆ, ಅಷ್ಟು ಆಡಿಯನ್ಸಲ್ಲಿ ನನಗೆ ಇಷ್ಟು ದುಡ್ಡು ಸಿಕ್ಕಿದ್ರೆ ಯಾರನ್ನು ಟಾರ್ಗೆಟ್ ಮಾಡ್ತೀನಿ, ಅದು ಕಾನ್ಸಂಟ್ರಿಕ್ ಸರ್ಕಲ್ಸ್ ಆಗಿ ಇಮ್ಯಾಜಿನ್ ಮಾಡಿ. ಕೋರ್ ಆಡಿಯನ್ಸ್, ನೆಕ್ಸ್ಟ್ ಈಗ ಅರ್ಲಿ ಅಡಾಪ್ಟರ್ಸ್ ಅದು ಇದು ಹೇಳಿದ್ವಲ್ಲ. ಸೊ ಸೀಡ್ ಆ್ಯಂಡ್ ಏಂಜಲ್ ರೌಂಡಲ್ಲಿ ಯು ಕ್ಯಾನ್ ಈವನ್ ಸೇ ದಟ್ 50% I will spend on my early adopters so that I have some revenue, 50% I will spend on experiments to understand on 5 problems. For higher age group, will this product work? ನಾನು ಇದನ್ನು ಪ್ರೂವ್ ಮಾಡ್ತೀನಿ. ದಟ್ ಈಸ್ ಅ ಫಂಟಾಸ್ಟಿಕ್ ಪಿಚ್ ಫಾರ್ ಏಂಜಲ್ ಆ್ಯಂಡ್ ಸೀಡ್ ರೌಂಡ್. ಏಕೆಂದರೆ ದೆನ್ ಯು ಆರ್ ವೆರಿ, ಈಗ 50%ಅಲ್ಲಿ ನೀವು ಸುಮ್ಮನೆ ದುಡ್ಡು ಹಾಳು ಮಾಡಿ ಬರೀ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತಲೂ ಹೇಳ್ತಾ ಇಲ್ಲ. ಅರ್ಲಿ ಅಡಾಪ್ಟರ್ಸ್ ವಿಲ್ ಗಿವ್ ಯು ಎನಿವೇಸ್ ಬೈ ದ ಪ್ರಾಡಕ್ಟ್ ಅನ್ನಂಗೆ ಆಲ್ಮೋಸ್ಟ್ ಹೈಯರ್ ಚಾನ್ಸಸ್. ಮತ್ತು ಮಿಕ್ಕಿದ್ದು ನೀವು ಈ ಥರ ಹೇಳ್ಬೋದು. ಈಗ ಸೀರೀಸ್ ಹೇಗೆ ಹೋಗ್ತಾ ಇದ್ದೀರಾ ನೀವು, ಆಲ್ರೆಡಿ ಸಮ್ ಬಿಟ್ ಆಫ್ ಆಲ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದೇರ್, ಹೂ ಇಸ್ ದಿಸ್ ಪ್ರಾಡಕ್ಟ್ ಫಾರ್ ಅಂತ. ಲೇಟರ್ ನೆಕ್ಸ್ಟ್ ಸ್ಟೇಜಲ್ಲಿ ಚಾನಲ್ ಲೆವೆಲಲ್ಲಿ ಹಾಕಬೇಕಾಗುತ್ತೆ. ಐ ವಿಲ್ ಸ್ಪೆಂಡ್ ಆನ್ ಗೂಗಲ್, ಐ ವಿಲ್ ಸ್ಪೆಂಡ್ ಆನ್ ನ್ಯೂಸ್ ಪೇಪರ್, ಟಿ ವಿ, ರೇಡಿಯೋ, ರೈಟ್? ಸೊ ಇನ್ವೆಸ್ಟರ್ಸ್ ವಿಲ್ ನಾಟ್ ಗೋ ಇನ್ ಟು ದಿಸ್ ಲೆವೆಲ್ ಆಫ್ ಪ್ಲ್ಯಾನ್. ವಾಟ್ ವುಡ್ ಇನ್ವೆಸ್ಟರ್ಸ್ ಬಿ ಇಂಟ್ರೆಸ್ಟೆಡ್ ಈಸ್ ಬೈ ಡೂಯಿಂಗ್ ಆಲ್ ದಿಸ್, ಇದ್ರದ್ದು ಸಮ್ಮರಿ, ಬೈ ಡೂಯಿಂಗ್ ಸೋ ಮೆನಿ ಚಾನಲ್ಸ್ ಐ ಆಮ್ ಸ್ಪೆಂಡಿಂಗ್ ದಿಸ್ ಮಚ್ ಮನಿ ಟು ಅಚೀವ್, ಇಷ್ಟು ಜನ ತಲುಪುತ್ತೆ ರೀಚ್. ಅಲ್ಲಿಂದ ನಾನು ಇದನ್ನು ಅಸಂಪ್ಷನ್ ಮಾಡ್ಕೊಂಡಿರೋದು ಇನ್ ಅ ಪೀರಿಯಡ್ ಆಫ್ 1 week, 3 weeks ಇಷ್ಟು ಜನ ನನ್ನ ಪ್ರಾಡಕ್ಟ್ನ ದೇ ವಿಲ್ ಎಕ್ಸ್ಪೀರಿಯನ್ಸ್ ಮೈ ಪ್ರಾಡಕ್ಟ್. ಅದರಿಂದ ರಿಪೀಟ್ ಕಸ್ಟಮರ್ಸ್ ಎಷ್ಟು ಬರ್ತಾರೆ ಅಥವಾ ಚರ್ನ್ ಎಷ್ಟಾಗುತ್ತೆ. ಸೊ ಇನ್ವೆಸ್ಟರ್ಸ್ ವುಡ್ ಲೈಕ್ ದಟ್ ಹೈಯರ್ ಲೆವೆಲ್ ಥಿಂಗ್. ಬಟ್ ಸೇಮ್ ನೀವು ಬಾಟಮ್ ಅಪ್ ಬಿಲ್ಡ್ ಮಾಡಿಲ್ಲ ಅಂದರೆ ಆ ಪ್ಲ್ಯಾನಲ್ಲಿ ದೆರ್ ಇಸ್ ನೋ, ಅದೇ ಬರೀ ಓಳು ಅಂದಂಗೆ ಸುಮ್ಮನೆ ಮೇಲಿಂದ ಬರ್ದಂಗೆ ಇರುತ್ತೆ ಅಷ್ಟೆ. ಇನ್ ಮೈ ಎಕ್ಸ್ಪೀರಿಯನ್ಸ್, ಯೂಶಲಿ ಫೌಂಡರ್ ರೆಫರೆನ್ಸಸ್ ಆರ್ ದ ಸ್ಟ್ರಾಂಗೆಸ್ಟ್. ಓಕೆ, ಸೊ ನನ್ನ ಫಸ್ಟ್ ಸ್ಟಾರ್ಟಪ್ ಕೂಡ ಪ್ರಶಾಂತ್ ವಾಸ್ ಸಿಟ್ಟಿಂಗ್ ಆನ್ ಎರಾಸ್ಮಿಕ್ ಅಟ್ ದಟ್ ಟೈಮ್. ಇವೆಂಚುಲಿ ಇನ್ನೇನು ಮುಳುಗೋಗ್ತೀವಿ ಅನ್ನೋ ಟೈಮಲ್ಲಿ ವಿ ಹ್ಯಾಡ್ ಗಾನ್ ಆ್ಯಂಡ್ ಪಿಚ್ಡ್ ಆ್ಯಂಡ್ ವಿ ಡಿಂಟ್ ಗೆಟ್ ದ ಮನಿ. ಇವತ್ತು ವೆನ್ ಐ ವರ್ಕ್ ವಿತ್ ಹಿಮ್ ಐಮ್ ಲೈಕ್, ಅವತ್ತೊಂದಿನ ಇಷ್ಟು ಇಫ್ ಯು ಹ್ಯಾಡ್ ಅಪ್ರೂವ್ಡ್ ಮೇ ಬಿ ಮೈ ಫಸ್ಟ್ ಸ್ಟಾರ್ಟಪ್ ಇಟ್ ಸೆಲ್ಫ್ ವುಡ್ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಅಂತ ಅನಿಸುತ್ತೆ. ಸೊ ಫೌಂಡರ್ಸ್, ನಾನು ಅದ್ರದ್ದು ವಿ ಹ್ಯಾಡ್ ಡೆಲ್ಲಿಲಿ ಕೂತ್ಕೊಂಡಿದ್ವಿ. 2007 ಡೆಲ್ಲಿಲಿ ಕಂಪ್ನೀಸೇ ಇರಲಿಲ್ಲ. ಬೇಸ್ ಕ್ಯಾಂಪ್ ಅಂತ ಒಂದು ಇವೆಂಟ್ ನಡೀತಿತ್ತು. ಬರ್ತಿದ್ದು ಸೇಮ್ 6 ಜನ ಫೌಂಡರ್ಸ್ ಬರೋರು. ಅದು ಬಿಟ್ಟು, ಸೊ ಫೌಂಡರ್ ನೆಟ್ವರ್ಕ್ ಇಸ್ ಯುವರ್ ಸ್ಟ್ರಾಂಗೆಸ್ಟ್ ಥಿಂಗ್. ಸೊ ಯು ಹ್ಯಾವ್ ಟು ಕೀಪ್ ಅ ನೆಟ್ವರ್ಕ್ ಆಫ್ ಫೌಂಡರ್ಸ್. ದ ಸೆಕೆಂಡ್ ಥಿಂಗ್ ಇಸ್, ಎಷ್ಟೊಂದು ಈ ವಾಟ್ ಇಸ್ ಲೆಟ್ಸ್ ವೆಂಚರ್ ಅದು ಇದು ಸ್ಟಾರ್ಟ್ ಆಗಿದ್ದು ಟು ಫೆಸಿಲಿಟೇಟ್ ಆರ್ ಹೆಲ್ಪ್ ಗೆಟಿಂಗ್ ಟು ಏಂಜಲ್ ಅಂತಾನೆ. ಐ ಡೋಂಟ್ ಥಿಂಕ್ ಪ್ರಾಕ್ಟಿಕಲಿ ದಟ್ ಈಸ್, ಅಂದರೆ US ಅಲ್ಲಿ ಏಂಜಲ್ ಲಿಸ್ಟ್ ವರ್ಕ್ಡ್. ಓಕೆ, ಇಂಡಿಯಾದಲ್ಲಿ ಏಂಜಲ್ ಲಿಸ್ಟ್ ಅಷ್ಟು ಸಕ್ಸಸ್ಫುಲ್ಲಾಗಿ ಯಾವುದೂ ಬಂದಿಲ್ಲ. So that's my personal opinion. You want to add anything? Okay. So founder circles ಅಲ್ಲಿ ಸ್ವಲ್ಪ ನೀವು you should be very active.